ठाकुर की जय। प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद की जय। श्री श्री राधा कृष्ण गोपनाथ श्याम कुंड राधा कुंड गिरि गोवर्धन की जय। वृंदावन धाम की जय। नवदीप धाम की जय। मथुरा धाम की जय। द्वारका धाम की जय। जगन्नाथपुरी धाम की जय। गंगा माई की जय। यमुना माई की जय। भक्ति देवी की जय। तुलसी माणी की जय। समवेत भक्तवृंद की जय। समवेत भक्तवृंद की जय। समवेत भक्तवृंद की जय। निताय गौर प्रेमानंदे। ओम नमो भगवते वासुदेवाय। 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 श्रीमद् भगवद गीता ಅಧ್ಯಾಯ 2 ಶ್ಲೋಕ ಸಂಖ್ಯೆ 20 ಕನ್ನಡದ ಯಾರು ತಗೊಂಡು ನಾನು ಇಂಗ್ಲಿಷ್ ತಗೊಂಡಿದ್ದೆ. ಅಥ ಅಥ ಚ ಏನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನ ಏನಂ ಶೋಚಿತುಂ ಅರ್ಹಸಿ. ಎರಡನೇ ಅಧ್ಯಾಯ ಶ್ಲೋಕ ಸಂಖ್ಯೆ 26. ಅಥಚ್ಚೈನಂ ನಿತ್ಯಜಾತಂ ಅಥಚ್ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ವೃತಂ ನಿತ್ಯಂ ವಾ ಮನ್ಯಸೆ ವೃತಂ ನಿತ್ಯಂ ವಾ ಮನ್ಯಸೆ ವೃತಂ ನಿತ್ಯಂ ವಾ ಮನ್ಯಸೆ ವೃತಂ ತಥಾಪಿ ತ್ವಂ ಮಹಾಬಾಹೋ ತಥಾಪಿ ತ್ವಂ ಮಹಾಬಾಹೋ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ ನೈನಂ ಶೋಚಿತುಂ ಅರ್ಹಸಿ. ಅಥಚ್ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ವೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಂ ಅರ್ಹಸಿ. ಅನುವಾದ. ಆತ್ಮ ಅಥವಾ ಜೀವದ ಲಕ್ಷಣಗಳು ಸದಾ ಹುಟ್ಟುವುದೆಂದು ಶಾಶ್ವತವಾಗಿ ಸಾಯುವುದೆಂದು ನೀನು ಭಾವಿಸಿದರೂ ಮಹಾಭಾವವೇ ನೀನು ಶೋಕಿಸಲು ಕಾರಣವಿಲ್ಲ. ಬೌದ್ಧ ಸದೃಶರಾದ ತತ್ವಶಾಸ್ತ್ರಜ್ಞರು ತತ್ವಶಾಸ್ತ್ರಜ್ಞರ ವರ್ಗವೊಂದು ಸದಾ ಇರುತ್ತದೆ. ಇವರು ದೇಹವನ್ನು ಬಿಟ್ಟು ಆತ್ಮಕ್ಕೆ ಪ್ರತ್ಯೇಕ ಅಸ್ತಿತ್ವವಿದೆ ಎಂದು ನಂಬುವುದಿಲ್ಲ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಇಂಥ ತತ್ವಶಾಸ್ತ್ರಜ್ಞರು ಇದ್ದಂತೆ ತೋರುತ್ತದೆ. ಇವರನ್ನು ಲೋಕಾಯತಿಕರು ಮತ್ತು ವೈಭಾಷಿಕರು ಎಂದು ಕರೆಯುತ್ತಾರೆ. ಜಡವಸ್ತುವಿನ ಸಂಯೋಜನೆಯನ್ನು ಒಂದು ಪಕ್ವ ಸ್ಥಿತಿಯನ್ನು ಮುಟ್ಟಿದಾಗ ಜೀವದ ಲಕ್ಷಣವು ಕಾಣಿಸಿಕೊಳ್ಳುತ್ತದೆ ಎಂದು ಇವರ ವಾದವಿರುತ್ತದೆ. ಇಂದಿನ ಲೌಕಿಕ ವಿಜ್ಞಾನಿಗಳು ಪ್ರಾಪಂಚಿಕ ಧರ್ಮದ ತತ್ವಶಾಸ್ತ್ರಜ್ಞರು ಹೀಗೆ ಚಿಂತನೆ ಮಾಡುತ್ತಾರೆ. ಅವರ ಅಭಿಪ್ರಾಯದಲ್ಲಿ ದೇಹವು ಹಲವು ಭೌತಿಕ ಅಂಶಗಳು ಸಂಯೋಜನೆ. ಒಂದು ಘಟ್ಟದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಅಂಶಗಳ ಪರಸ್ಪರ ಕ್ರಿಯೆಯಿಂದಾಗಿ ಜೀವನ ಲಕ್ಷಣಗಳು ಬೆಳೆಯುತ್ತವೆ. ಮಾನವ ವೈಜ್ಞಾನಿಕ ಆಂಥ್ರೋಪಾಲಜಿ ಈ ಸಿದ್ಧಾಂತವೇ ಆಧಾರ. ಇಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಜನಪ್ರಿಯ
ವಾಗುತ್ತಿರುವ ಹಲವು ಹುಸಿ ಧರ್ಮಗಳು ಈ ಸಿದ್ಧಾಂತಕ್ಕೆ ಅಂಟಿಕೊಂಡಿವೆ. ಸರ್ವಶೂನ್ಯವಾದ ಭಕ್ತಿ ಶೂನ್ಯವಾದಿ ಬೌದ್ಧ ಪಂಥಗಳು ಈ ಸಿದ್ಧಾಂತಕ್ಕೆ ಅಂಟಿಕೊಂಡಿವೆ. ವೈಭಾಷಿಕ ಸಿದ್ಧಾಂತದಲ್ಲಿ ಹೇಳುವಂತೆ ಅರ್ಜುನನಿಗೆ ಆತ್ಮ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿದ್ದರೂ ಅವನ ದುಃಖಕ್ಕೆ ಕಾರಣ ಇಲ್ಲ. ಒಂದು ಪ್ರಮಾಣದ ರಾಸಾಯನಿಕಗಳು ನಷ್ಟವಾದವೆಂದು ಅಳುತ್ತ ಯಾರೂ ತನ್ನ ನಿಯತ ಕರ್ಮಗಳ ಪಾಲನೆಯನ್ನು ನಿಲ್ಲಿಸಿಬಿಡುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಆಧುನಿಕ ವಿಜ್ಞಾನದಲ್ಲಿ ಮತ್ತು ವೈಜ್ಞಾನಿಕ ಸಮರದಲ್ಲಿ ಶತ್ರುಗಳನ್ನು ಸೋಲಿಸುವುದಕ್ಕಾಗಿ ಹಲವು ಟನ್ಗಳ ರಾಸಾಯನಿಕಗಳನ್ನು ವ್ಯರ್ಥ ಮಾಡಲಾಗುತ್ತದೆ. ವೈಭಾಷಿಕ ಸಿದ್ಧಾಂತದ ಪ್ರಕಾರ ದೇಹವು ಕ್ಷೀಣಗೊಂಡಂತೆ ಆತ್ಮ ಎನ್ನುವುದು ಮಾಯವಾಗುತ್ತದೆ. ಆದ್ದರಿಂದ ಜೀವಾತ್ಮನಿದ್ದಾನೆ ಎಂಬ ವೇದಗಳ ನಿರ್ಣಯವನ್ನು ಒಪ್ಪಿಕೊಳ್ಳಲಿ ಅಥವಾ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿದ್ದಲ್ಲಿ ಅರ್ಜುನನು ಶೋಕಿಸಲು ಕಾರಣವೇ ಇಲ್ಲ. ಈ ಸಿದ್ಧಾಂತದ ಪ್ರಕಾರ ಜಡ ವಸ್ತುವಿನಿಂದ ಪ್ರತ್ಯಕ್ಷವಾಗುವ ಎಷ್ಟೋ ಸಂಖ್ಯೆಯ ಜೀವಿಗಳು ಸೃಷ್ಟಿಯಾಗುತ್ತವೆ. ಪ್ರತಿ ಕ್ಷಣವೂ ಅವುಗಳಲ್ಲಿ ಬಹುಸಂಖ್ಯೆಯು ನಾಶವಾಗುತ್ತವೆ. ಆದ್ದರಿಂದ ಇಂಥ ಘಟನೆಗಳಿಗಾಗಿ ದುಃಖಿಸಲು ಕಾರಣವೇ ಇಲ್ಲ. ಆತ್ಮನಿಗೆ ಮತ್ತೆ ಜನ್ಮವಿಲ್ಲದಿದ್ದರೆ ಅರ್ಜುನನು ತನ್ನ ತಾತನನ್ನು ಗುರುವನ್ನು ಕೊಲ್ಲುವ ಪಾಪ ಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೆದರಲು ಕಾರಣವೇ ಇರಲಿಲ್ಲ. ಈ ಹೊತ್ತಿನಲ್ಲಿ ಕೃಷ್ಣನು ಅರ್ಜುನನಿಗೆ ಮಹಾಭಾವು ಎಂದು ವ್ಯಂಗ್ಯವಾಗಿ ಕರೆಯುತ್ತಾನೆ. ಏಕೆಂದರೆ ಶ್ರೀಕೃಷ್ಣನು ವೇದಗಳ ಜ್ಞಾನವನ್ನು ತೊರೆದು ವೈಭಾಷಿಕರ ಸಿದ್ಧಾಂತವನ್ನು ಒಪ್ಪಲಿಲ್ಲ. ಕ್ಷತ್ರಿಯನಾಗಿ ಅರ್ಜುನನು ವೇದ ಸಂಸ್ಕೃತಿಗೆ ಸೇರಿದವನು. ಅದರ ತತ್ವಗಳನ್ನು ಅನುಸರಿಸುವುದೇ ಅವನಿಗೆ ಯೋಗ್ಯವಾಗುವುದು. ಜ್ಞಾನತಿಮಿರಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾಮಯೇನ ದದಾತಿ ಸ್ವಪ್ನಾರ್ಥಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. हे कृष्ण करुणा सिंधु दीनबंधु जगत्पते गोपेश गोपिकाकांत राधाकांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. पंचाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः. श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा 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 हरे 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 राम 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 हरे. ಅವ್ರಿಗೆ ಹಿಂದಿಯಲ್ಲಿ ಅನುವಾದ ಮಾಡಬೇಕು ಯಾರಾದರೂ ಮಾಡ್ಬೋದು. ಅದಕ್ಕೆ ಕಸದ್ದು उनको माता जी को हिंदी में अनुवाद हम तो कन्नड़ में बोलेंगे, माता जी ट्रांसलेट सहायता करें. हरे कृष्ण. ಇಲ್ಲಿ ತನಕ ಚರ್ಚೆ ಆಗಿತ್ತು ಭಗವದ್ಗೀತೆ. ಸುಮಾರು 2-3 ತಿಂಗಳ ನಿಂತೋಗಿತ್ತು. ಯಾರಿಗಾದ್ರೂ ನೆನಪಿದೆಯಾ ಏನೇನು ವಿಷಯಗಳು ಚರ್ಚೆ ಆಗಿದ್ದಾವೆ ಅಂತ? ಮೊದಲನೇ ಅಧ್ಯಾಯದಲ್ಲಿ ಏನು ಚರ್ಚೆ ಆಗಿತ್ತು? ಅರ್ಜುನ ಶೋಕ ಮಾಡ್ತಾ ಇತ್ತು. ಏನಂದ್ರೆ, ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮಂದರು ಇವ್ರ ಜೊತೆಗೆ ಹೇಗೆ ಯುದ್ಧ ಆಡಲಿ ಅಂತ. ಅದರಿಂದ ಏನು ಪರಿಣಾಮ ಆಗುತ್ತೆ? ಅವ್ರ ಜೊತೆಗೆ ಯುದ್ಧ ಆಡಿದರೆ ಏನಾಗುತ್ತೆ? ಅವರೆಲ್ಲರೂ ಸತ್ತೋಗ್ಬಿಡ್ತಾರೆ. ಮತ್ತು ಕುಲದಲ್ಲಿ ಹಿರಿಯರು ಎಲ್ಲರೂ ಸತ್ತೋಗ್ಬಿಟ್ರೆ ಕುಲದಲ್ಲಿ ಅಧರ್ಮ ಬಂದ್ಬಿಡುತ್ತೆ. ಆ ಅಧರ್ಮದಿಂದ ಏನಾಗುತ್ತೆ? ಸ್ತ್ರೀಗಳ ಶೋಷಣೆ ಆಗುತ್ತೆ. ಇದರಿಂದ ವರ್ಣಸಂಕರ ಹೋಗುತ್ತೆ. ಎಲ್ಲ ಪ್ರಜೆನೇ ಹಾಳಾಗುತ್ತೆ, ಸಮಾಜನೇ ಹಾಳಾಗುತ್ತೆ. ಈ ಥರ ಅರ್ಜುನ ತರ್ಕ ಮಾಡ್ತಾ ಇದ್ದ. ಅದಕ್ಕೆ ಕೃಷ್ಣರು ಒಂದೇ ಕ್ಷಣದಲ್ಲಿ ಏನು ಹೇಳಿದ್ರು? ನೀನು ಮಹಾ ಅಜ್ಞಾನಿ ಥರ ಮಾತಾಡ್ತಾ ಇದ್ದೀಯ ಅಂತ. ಯಾಕೆ ಅಜ್ಞಾನಿ ಥರ ಮಾತಾಡ್ತಾ ಇದ್ದ ಅರ್ಜುನ? ಯಾರಾದರೂ ಹೇಳ್ಬೋದಾ? ಇಷ್ಟೆಲ್ಲ ತರ್ಕ ಕೊಟ್ಟ ಮೇಲೆ ಅರ್ಜುನರಿಗೆ ಕೃಷ್ಣ ಅಜ್ಞಾನಿ ಅಂತ ಹೇಳ್ತಾ ಇದ್ದ. ಯಾಕೆ?
ಆ ಬಂಧನಗಳ ಬಗ್ಗೆ ಶೋಕ ಮಾಡ್ತಾ ಇದ್ದ. ಅದಕ್ಕೆ ಇನ್ನೊಂದು ಸ್ವಲ್ಪ ದೇಹದ ಸ್ತರದಲ್ಲಿ ಶೋಕ ಮಾಡ್ತಾ ಇದ್ದ. ದೈಹಿಕ ಸ್ತರದಲ್ಲಿ ಶೋಕ ಮಾಡೋದು ಇದು ಅಜ್ಞಾನದ ಲಕ್ಷಣ. ಆತ್ಮದ ಸ್ತರದಲ್ಲಿ ನಾವು ಚಿಂತನೆ ಮಾಡಬೇಕು ಮತ್ತು ಶರೀರದ ಸ್ತರದ ಮೇಲೆ ಚಿಂತನೆ ಮಾಡಬೇಕು. ಇದು ಮಹಾ ಅಜ್ಞಾನದ ಲಕ್ಷಣ ಅಂತ ಎಲ್ಲ ವೇದಶಾಸ್ತ್ರದ್ದು ನಂಬುವಂಥ ಜನ ಒಪ್ಕೊಳ್ತಾರೆ ಸ್ಪಷ್ಟವಾಗಿ. ಇವತ್ತು ಈ ವಿಶೇಷ ಶಿಕ್ಷಣ ಎಲ್ಲೂ ಇಲ್ಲ. ನಾವು ಆತ್ಮ ಇದ್ದೀವಿ, ಆತ್ಮದ ಸ್ತರದಲ್ಲಿ ಚಿಂತನೆ ಮಾಡಬೇಕು. ನಮ್ಮ ಸುಖ ದುಃಖಗಳು ಆತ್ಮದ ಸ್ತರದ ಮೇಲೆ ಚಿಂತನೆ ಮಾಡಬೇಕು ಅನ್ನುವಂಥ ಜ್ಞಾನ ಇವತ್ತು ಎಲ್ಲೂ ಇಲ್ಲ. ಎಲ್ಲರೂ ಶರೀರದ ಚೇತನೆಯಲ್ಲಿ ಅಷ್ಟೇ ಇರ್ತಾರೆ. ಇಲ್ಲಿ ಕೃಷ್ಣ ಒಂದು ಬೇರೆ ತರ್ಕವನ್ನು ಹೇಳ್ತಾರೆ. ಇಲ್ಲಿ ತನಕ ಅವರು ಆತ್ಮದ್ದು ಅಸ್ತಿತ್ವವನ್ನು ಸಿದ್ಧಪಡಿಸ್ತಾ ಇದ್ರು, ಬೇರೆ 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 ರೀತಿಯಿಂದ ಸಿದ್ಧಪಡಿಸ್ತಾ ಇದ್ರು. ಆತ್ಮ ಇದೆ ಅಂತ ಹೇಗೆ ನಂಬಬೇಕು ಅಂತ. ಅದು ಅವಿನಾಶಿ ಇದೆ, ಶರೀರದಲ್ಲಿ ಇರುತ್ತೆ. ಅದು ಶರೀರ ನಾಶ ಆದರೂ ಕೂಡ ಆತ್ಮ ನಾಶ ಆಗಲ್ಲ. ಅವಿನಾಶಿ ತತ್ವಿದ್ದಿ ಏನ ಸಂಭವಿತ ವಿನಾಶ ಮವ್ಯಯಸ್ಸನಷ್ಟೇ ತತ್ವಸಿ ಈ ಥರ ಬೇರೆ ಬೇರೆ ರೀತಿಯಿಂದ ತರ್ಕ ಮಾಡ್ತಾ ಅವರು ಸಿದ್ಧಪಡಿಸ್ತಾ ಇದ್ರು ಆತ್ಮ. ಇವಾಗ ಒಂದು ಹೊಸ ತರ್ಕವನ್ನು ಇಡ್ತಾ ಇದ್ದಾರೆ. ಏನಂದ್ರೆ, ನೀನು ಆತ್ಮ ಇಲ್ಲೇ ಇಲ್ಲ ಅಂತ ಅನ್ಕೊಂಡ್ಬಿಡು. ಆತ್ಮ ಇಲ್ಲೇ ಇಲ್ಲ, ನೀನು ಶರೀರನೇ ಇದೆಯಾ ಅಂತ ಅನ್ಕೊಂಡ್ಬಿಡು. ಹಾಗಾದ್ರೆ ಏನು ಶೋಕ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಥರದ ವಿಚಾರ ಕಾರ್ಯಗಳು ಆ ಸಮಯದಲ್ಲಿ ಇದ್ದು. ಕೆಲವು ಜನರು ಆತ್ಮ ಇಲ್ಲ ಅಂತ ನಂಬುವಂಥ ಜನರು ಆ ಕಾಲದಲ್ಲೂ ಕೂಡ ಇದ್ದರು. ಅವರಿಗೆ ಲೋಕಾಯತಿಕ ಮತ್ತೆ ವೈಭಾಷಿಕ ಅಂತ ಕರೀತಾರೆ. ಈ ಎರಡು ದರ್ಶನದವರಿಗೆ ವೈಭಾಷಿಕ ಮತ್ತು ಲೋಕಾಯತಿಕ ಅಂತ. ಆ ಜನರು ಆ ಕಾಲದಲ್ಲಿ ನಂಬ್ತಿದ್ರು ಆತ್ಮ ಇಲ್ಲ ಅಂತ. ಕಲಿಯುಗದಲ್ಲಿ ಬುದ್ಧರು ಕೂಡ ಈ ವಿಚಾರವನ್ನು ಪ್ರತಿಪಾದನೆ ಮಾಡಿದರು. ಏನಂತೆ, ಆತ್ಮ ಇಲ್ಲ, ವೇದಗಳು ಇಲ್ಲ ಅನ್ನುವಂಥ ಪ್ರತಿಪಾದನೆ ಬುದ್ಧ ಕೂಡ ಮಾಡಿದರು. ಇವಾಗ ಮೊನ್ನೆನೇ ಬುದ್ಧ ಪೂರ್ಣಿಮಾ ಆಗ್ಬಿಟ್ಟಿದೆ. ಮೊನ್ನೆ ಇರುವಂಥ ಹುಣ್ಣಿಮೆಗೆ ಬುದ್ಧ ಪೂರ್ಣಿಮಾ ಅಂತ ಅಂತಾರೆ. ಬುದ್ಧ ಸಾಕ್ಷಾತ್ ಪರಮಾತ್ಮನೇ, ಭಗವಂತನೇ. ಅವರು ಭಗವಂತನ ಅವತಾರ ಸಾಕ್ಷಾತ್ವಾಗಿರುವಂಥ ಬುದ್ಧ ಅವರು ಈ ಥರದ ವಿಚಾರವನ್ನು ಕೊಟ್ಟಿದ್ರು. ಏನಂತೆ, ಆತ್ಮ ಇಲ್ಲ, ಶರೀರನೇ ಇಲ್ಲ, ವೇದಗಳ ಪ್ರಮಾಣ ಇಲ್ಲ, ಈ ಥರದ ವಿಚಾರವನ್ನು ಕೊಟ್ಟಿದ್ರು. ಅದಕ್ಕೆ ಪ್ರಶ್ನೆ ಬರುತ್ತೆ, ಭಗವಂತ ಇದ್ದು ಯಾಕೆ ಶಾಸ್ತ್ರದಿಂದ ಜನರಿಗೆ ದೂರ ಮಾಡಿದ್ರು ಅಂತ. ಶಾಸ್ತ್ರದಿಂದ ದಾರಿಯನ್ನು ಭಗವಂತನೇ ಇದ್ದು ಯಾಕೆ ತಪ್ಪಿಸಿದ್ರು ಭಗವಂತ ಇದ್ದಾಗ ಆ ಸಂಶಯ ಬರುತ್ತೆ. ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಬುದ್ಧನೇ ಭಗವಂತ ಅಂತ ಇದೆ, ಅದರಲ್ಲಿ ಯಾವುದೇ ಎಷ್ಟಷ್ಟು ಸಂಶಯ ಇಲ್ಲ. ಭಾಗವತ್ ಪುರಾಣದಲ್ಲಿದೆ, ಬೇರೆ ಪುರಾಣಗಳಲ್ಲಿದೆ. ಅವರ ಕೋಶದಲ್ಲಿ 2 ಥರದ ಬುದ್ಧ ಬಂದಿದ್ದಾರೆ ಅಂತ ಹೇಳಿದ್ರು. 2 ಥರದ ಬುದ್ಧ ಯಾರಂದ್ರೆ, ಸರ್ವಜ್ಞ ಸುಗತೋ ಬುದ್ಧೋ ಧರ್ಮರಾಜಸ್ತಥಾಗತ ಸಮಂತಭದ್ರೋ ಭಗವಾನ್ ಮಾರಜಿಲ್ ಲೋಕಜಿಚಿನ ಷಡಭಿಜ್ಞ ದಶಬಲೋ ಅದ್ವಯವಾದಿ ವಿನಾಯಕ ಮುನೀಂದ್ರ ಶ್ರೀ ಗುಣಶಾಸ್ತ್ರ ಮುನಿ ಶಾಕ್ಯ ಮುನಿಸ್ತು. ಬುದ್ಧನಿಗೆ ಬಹಳಷ್ಟು ಹೆಸರುಗಳನ್ನ ಕೊಟ್ಟಿದ್ದಾರೆ. ದಶಬಲ, ಅದ್ವಯವಾದಿ, ವಿನಾಯಕ, ಮುನೀಂದ್ರ, ಈ ಥರ ಬೇರೆ ಬೇರೆ ಹೆಸರಿನಿಂದ ವರ್ಣನೆ ಮಾಡಿದ್ದಾರೆ ಅಮರಕೋಶದಲ್ಲಿ. ಮುನಿ ಶಾಕ್ಯ ಮುನಿಸ್ತು. ಈ ಮುನಿ ಬಿಟ್ಟು, ಈ ಬುದ್ಧ ಬಿಟ್ಟು ಇನ್ನೊಂದು ಬುದ್ಧ ಬಂದಿದ್ರು, ಅವರಿಗೆ ಶಾಕ್ಯ ಮುನಿ ಅಂತ. ಆ ಶಾಕ್ಯ ಮುನಿ ಪರಮಾತ್ಮ ಅಲ್ಲ. ಆ ಸಶಾಕ್ಯ ಸಿಂಹ ಸರ್ವಾರ್ಥ ಸಿದ್ಧ ಚೌದೋಧನಿಷ್ಠ ಸಹ ಗೌತಮಶ್ಚಾರ್ಥ ಬಂಧುಷ್ಟ ಮಾಯಾದೇವಿ ಸುಧಸ್ತು. ಆ ಇನ್ನೊಬ್ಬ ಬುದ್ಧನಿಗೆ, ಶಾಕ್ಯ ಮುನಿಗೆ ಗೌತಮ ಅಂತ ಹೆಸರು ಅಥವಾ ಶೌದೋಧನ ಅಂತ ಹೆಸರು. ಅವರು ಬೇರೆಯವರು ಅಂತ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಬರೆದಿದ್ದಾರೆ ಅಂದರೆ, ಈ ಭಗವಂತ ಒಂದು ಕಡೆ ಹುಟ್ಟಿದ್ರು, ಲುಂಬಿನಿ ವನದಲ್ಲಿ ಶಾಕ್ಯ ಮುನಿ ಹುಟ್ಟಿದ್ರು, ಮತ್ತೆ ಅವರು ಪರಿವರ್ತನೆ ಆಗಿಬಿಟ್ಟಿದೆ ಅಂತ. ಪರಿವರ್ತನೆ ಆಗಿ ಸಾಕ್ಷಾತ್ ಭಗವಂತ ಅಲ್ಲಿ ಬಂದಿದ್ರು ಅಂತ ಈ ಥರ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಭಾಗವತ್ ಪುರಾಣದ 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಏನಂತೆ, ಬುದ್ಧ ಸಾಕ್ಷಾತ್ ಭಗವಂತನೇ, ಇದರಲ್ಲಿ ಸಂಶಯನೇ ಇಲ್ಲ. ಅದು ಬಿಟ್ಟು ಬೇರೆ ಕಡೆ ಕೂಡ ಹೇಳಿದೆ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತುಂಬ ವಿಸ್ತಾರವಾಗಿ ಬರೀತಾರೆ. ಹೇಗೆ ಬುದ್ಧ ಭಗವಂತ ಇದ್ದಾನೆ ಅದಕ್ಕೆ ಸಾಕಷ್ಟು ಪ್ರಮಾಣಗಳನ್ನು ಕೊಡ್ತಾರೆ. ಇಷ್ಟೆಲ್ಲ ಇದ್ದು ಮೊನ್ನೆ ಬುದ್ಧ ಪೂರ್ಣಿಮಾ ಆಯಿತು, ನಾವು ಯಾರು ಆಚರಣೆಯನ್ನು ಮಾಡಿರಲ್ಲ. ಈ ಬುದ್ಧನ ಪೂಜೆ ಆಗ್ತಾ ಇಲ್ವಾ, ಯಾಕೆ ಅಂತ. ಅದಕ್ಕೆ ಬುದ್ಧದ್ದು ಒಂದು ಲಕ್ಷ್ಯ ಇತ್ತು, ಬರಲಿಕ್ಕೆ ಒಂದು ಉದ್ದೇಶ ಇತ್ತು.
ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಯಾವಾಗ ಅಧರ್ಮದ ಸ್ಥಾಪನೆ ಆಗಿದೆ ಆವಾಗ ಅಧರ್ಮ ನಾಶ ಮಾಡಿ ಧರ್ಮವನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ಭಗವಂತ ಬರ್ತಾರೆ ಅಂತ ಹೇಳ್ತಾರೆ. ಇದೆಂತ ಭಗವಂತ ವೇದಗಳನ್ನ ತಿರಸ್ಕರಿಸಲಿಕ್ಕೆ ಹೇಳಿದ್ರು. ಆಮೇಲೆ ಅದಾದ್ಮೇಲೆ ಶಾಸ್ತ್ರದ ಬಹಳಷ್ಟು ವಿಷಯಗಳನ್ನ ಭಗವಂತನೇ ಇಲ್ಲ ಅಂತ ಹೇಳಿದ್ರು, ಆತ್ಮನೇ ಇಲ್ಲ ಅಂತ ಹೇಳಿದ್ರು. ಇದೆಂತ ಸಿದ್ಧಾಂತವನ್ನು ಇಟ್ಟಿದ್ರು ಅಂತ. ಅದಕ್ಕೆ ಬಹಳ ಗೂಢ ರಹಸ್ಯ ಇದೆ. ಕಲಿಯುಗ ಶುರು ಆಗೋಕ್ಕಿಂತ ಮುಂಚೆ ಯಾವಾಗ ಮಹಾಭಾರತ ಯುದ್ಧ ಆಯಿತು, ಆಮೇಲೆ ಅದಕ್ಕಿಂತ ಮುಂಚೆ ಮಹಾದೇವರು ತ್ರಿಪುರಾಸುರನ ಹತ್ಯೆ ಮಾಡಿದರು. ತ್ರಿಪುರಾಸುರನ ಹತ್ಯೆ ಮಾಡಿದ್ಮೇಲೆ ಅವರ ಕಾಲಿನಿಂದ ಧೂಳವು ಬಹಳಷ್ಟು ಕಡೆ ಬಿತ್ತು. ಆ ಧೂಳಿನ ಬೇರೆ ಬೇರೆ ಕಡೆ ಬಿತ್ತು. ಆ ಧೂಳಿನಿಂದ ಬಹಳಷ್ಟು ಹಸುರು ಹುಟ್ಟಿದ್ರು. ಈ ಹಸುರು ಏನ್ ಮಾಡಿದ್ರಂದ್ರೆ, ಕಲಿಯುಗದಲ್ಲಿ ಬಂದ ಮೇಲೆ ಈ ಹಸುರು ಎಲ್ಲರೂ ಬ್ರಾಹ್ಮಣನ ವೇಷ ಹಾಕೊಂಡ್ರು. ಬ್ರಾಹ್ಮಣನ ರೂಪದಲ್ಲಿ ಈ ಹಸುರು ಬಂದರು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು, ಬ್ರಾಹ್ಮಣನ ವೇಷ ಹಾಕೊಂಡ್ಬಂದ್ರು, ಬ್ರಾಹ್ಮಣನ ಸಂಸ್ಕಾರನೆಲ್ಲ ಪಡ್ಕೊಂಡ್ರು. ಈ ತರ ಸಂಸ್ಕಾರವನ್ನು ಪಡ್ಕೊಂಡು ಅವ್ರು ಏನ್ ಮಾಡಿದ್ರಂದ್ರೆ, ಬ್ರಾಹ್ಮಣರ ಜೊತೆಗೆ ಹೋಗಿ ಗುರುಕುಲದಲ್ಲಿ ಓದೋಕೆ ಶುರು ಮಾಡಿದ್ರು. ಗುರುಕುಲದಲ್ಲಿ ಓದಿ ಅದೇ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರು. ಆಮೇಲೆ ಆ ವೇದಶಾಸ್ತ್ರಗಳಿಗೆ ಹೊಸ ವಿಚಿತ್ರವಾದ ಅರ್ಥಗಳನ್ನ ಕೊಟ್ಟು ಜನರಿಗೆ ಪಥಭ್ರಷ್ಟ ಮಾಡಕ್ಕೆ ಶುರು ಮಾಡಿದ್ರು. ಈ ಜನರಿಗೆ ನಿಜವಾದ ವೇದದ ಅರ್ಥ ಏನಿದೆ, ಕೃಷ್ಣ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ವೇದೇಷ್ಟ ಸರ್ವೇರ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇಹ ಚಾಹಂ ಅಂತ ಹೇಳ್ತಾನೆ. ಕೃಷ್ಣ ಏನ್ ಹೇಳ್ತಾನೆ ಅರ್ಜುನಿಗೆ 15ನೇ ಅಧ್ಯಾಯದಲ್ಲಿ, ಎಲ್ಲ ವೇದಗಳಿಂದ ನನ್ನನ್ನು ಅರ್ಥ ಮಾಡ್ಕೋಬೇಕು, ನನ್ನ ಬಿಟ್ಟು ಬೇರೆ ಯಾವ ಅರ್ಥ ವೇದದಲ್ಲಿ ಇಲ್ಲೇ ಇಲ್ಲ ಅಂತ. ಪ್ರತಿಯೊಂದು ಪ್ರತಿಯೊಂದು ಪುಟದಲ್ಲಿ ಭಗವಂತನನ್ನೇ ಅರ್ಥ ಮಾಡ್ಕೋಬೇಕು, ಭಗವಂತ ಬಿಟ್ಟು ಬೇರೆ ಯಾವ್ದು ಇಲ್ಲೇ ಇಲ್ಲ ಅಂತ. ಆದರೆ ಈ ಹಸುರು ಏನ್ ಮಾಡಿದ್ರು, ವೇದಗಳನ್ನ ಬಳಸಿ ಭಗವಂತ ಬಿಟ್ಟು ಬೇರೆ ಎಲ್ಲ ಅರ್ಥಗಳನ್ನ ತರಲಿಕ್ಕೆ ಶುರು ಮಾಡಿದ್ರು. ಜನರಿಗೆ ವೇದಗಳಲ್ಲಿ ಬಹಳಷ್ಟು ಭೋಗ ಇದೆ, ಸ್ವರ್ಗಾದಿ ಕಾಮಗಳಿದ್ದಾವೆ, ಸುಖವನ್ನು ಭೋಗಿಸ್ಬೋದು, ಅದಕ್ಕೆ ವೇದಗಳನ್ನ ಅಧ್ಯಯನ ಮಾಡಿ ಯಜ್ಞಗಳನ್ನ ಮಾಡಿ ನೀವು ತುಂಬಾ ಸುಖವಾಗಿರ್ಬೋದು, ಭೋಗ ಮಾಡ್ಬೋದು ಅನ್ನುವಂಥದ್ದು ಎಲ್ಲದನ್ನ ಹೇಳಕ್ ಶುರು ಮಾಡಿದ್ರು. ಮತ್ತೆ ವೇದಗಳ ಕೆಲವೊಂದು ಭಾಗಗಳು ಏನಿದ್ದಾರೆ, ವೇದಗಳು ಕಲ್ಪತರು, ಎಲ್ಲಾ ಥರದ ಇಚ್ಛೆಗಳನ್ನ ಪೂರೈಸ್ತಾರೆ. ಅದಕ್ಕೆ ಯಾರು ಮಾಂಸಭಕ್ಷಕ ಇದ್ದಾರೆ, ಮಾಂಸಭಕ್ಷಕರಿಗೆ ತಿರಸ್ಕಾರ ಮಾಡಲ್ಲ. ಅವ್ರು ಏನ್ ಹೇಳ್ತಾರೆ, ಸರಿ ಇವತ್ತಿನ ಒಂದಿನ ಕಾಳಿದೇವಿಗೆ ಈ ತರ ಬಲಿಯನ್ನು ಕೊಡು, ಅದರ ಮಾಂಸವನ್ನು ಅವಶೇಷವನ್ನು ನೀನು ತಿನ್ನು ಅಂತ ಹೇಳ್ತಾರೆ. ಹೇಳೋ ಉದ್ದೇಶ ಏನು ಅಂದ್ರೆ, ಅವನು ಅಧರ್ಮದಿಂದ ಪಾಪದಿಂದ ಹೊರಗಡೆ ಹೋಗಿ ತಿಂದು ಪಾಪಕರ್ಮ ಅನುಭವಿಸೋಕ್ಕಿಂತ ವೇದಗಳ ಆಶ್ರಯ ಆದರೂ ತಗೊಳ್ಳಿ, ಕನಿಷ್ಠ ಧರ್ಮ ಮಾರ್ಗದಲ್ಲಿ ಇರ್ತಾನೆ, ಅವನಿಗೆ ಪುನರ್ಜನ್ಮ ಸಿಕ್ಕಿ ಮಾಂಸ ಭಕ್ಷತಿ ಇತಿ ಮಾಂಸ ಅಂದ್ರೆ ಮಾಂಸ ಭಕ್ಷತಿ ಅಂದ್ರೆ ಇದೊಂದು ಪ್ರಾಣಿಯನ್ನು ಸಾಯಿಸ್ತಾ ಇದ್ದಾರೆ, ಕುರಿ ಸಾಯಿಸ್ತಾ ಇದ್ದಾರೆ, ದುರ್ಗಾದೇವಿ ಬಲಿ ಕೊಡ್ತಾ ಇದ್ದಾರೆ, ಅದನ್ನ ಮಾಂಸ ಅಂತ ಹೇಳಿ ತಗೊಳ್ತಾರೆ. ಅಂದ್ರೆ ಏನು, ಇವಾಗ ನಾನು ಸಾಯಿಸ್ತಿದ್ದೀನಿ, ಇನ್ನೊಂದು ಜನ್ಮದಲ್ಲಿ ನೀನು ಕೂಡ ಇದೇ ತರ ನನ್ನ ಬಲಿ ಕೊಡ್ತೀಯ ಅಂತ. ಅದಕ್ಕೆ ಮಾಂಸ. ಅದಕ್ಕೆ ಯಾವುದೇ ಮಾಂಸ ಭಕ್ಷಣೆಯಿಂದ ಪಾಪ ಬಂದೇ ಬರುತ್ತೆ, ಇನ್ನೊಂದ್ಸರಿ ನಾವು ಅದನ್ನು ಅನುಭವಿಸಲೇಬೇಕಾಗುತ್ತೆ. ಆದ್ರೆ ಕನಿಷ್ಠವಾಗಿ ಇವರು ವಾರದಲ್ಲಿ ಒಂದಿನ ತಿಂತಾರೆ, ದಿನಕ್ಕಿಂತ ವಾರದಲ್ಲಿ ಒಂದಿನ ತಿನ್ನೋದು ಒಳ್ಳೆಯದು. ಕನಿಷ್ಠ ದುರ್ಗಾದೇವಿ ಮುಂದೆ ಬಂದು ತಿಂತಾರೆ. ಕನಿಷ್ಠ ಏನಾದ್ರೂ ವೇದದ ಮಾರ್ಗದಲ್ಲಿದ್ದಾರೆ, ಯಾರಾದ್ರೂ ನಾಳೆ ಇದೇ ವೇದ ತಿನ್ಬೇಡ ಅಂತ ಹೇಳಿದ್ಯಪ್ಪ, ಅದನ್ನ ಕೇಳು ಅಂತ ಹೇಳಿದ್ರೆ ಕನಿಷ್ಠವಾಗಿ ಒಂದಿನ ಇದು ತಲೆಯಲ್ಲಿ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಭಗವಂತ ವ್ಯವಸ್ಥೆ ಇದೆ. ಕಾಳಭೈರವ ಅನ್ನುವಂಥ ರೂಪಿಗೆ ಸರಾಯಿ ಕೂಡ ನೈವೇದ್ಯ ತೋರಿಸ್ತಾರೆ. ಯಾಕೆ ಆ ಥರ ನೈವೇದ್ಯ ತೋರಿಸ್ತಾರೆ? ಮದ್ಯಪಾನ, ಸರಾಯಿ ಕನಿಷ್ಠ ಭಗವಂತ ಆ ಕಾಳಭೈರವ ಕುಡಿಯಲ್ಲ ಅಂತ. ದುರ್ಗಾದೇವಿ ಮಾಂಸ ತಿನ್ನಲ್ಲ, ಅವರು ಸುತ್ತಮುತ್ತಲಿರುವಂತ ಭೂತ ಪಿಶಾಚಗಣಗಳೇನಿದ್ದಾವೆ ಅವು ತಿಂತಾವೆ. ಮತ್ತೆ ಅದರ ಅವಶೇಷ ಈ ಜನ ತಗೊಳ್ತಾರೆ. ಅದಕ್ಕೆ ನಿಮ್ಮ ಯಾರಾದ್ರೂ ಕೆಲವೊಂದು ಸ್ವಲ್ಪ ವರ್ಷದಿಂದ ಒಬ್ರು ಕೇಳ್ತಾ ಇದ್ರು, ಓ ನಮ್ಮ ಕುಟದಲ್ಲಿ ಪ್ರಭುಜಿ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ವಿ, ಮಾಂಸ ಬಿಟ್ಟಿದ್ದೀವಿ, ಆದ್ರೆ ಈಗ ಒಂದು ದಿನ ಮಾಡಂತ ಹೇಳ್ತಾರಲ್ಲ, ಏನ್ ಮಾಡೋದು? ಆ ವಿಗ್ರಹ ಶಾಪ ತಟ್ಟುತ್ತೆ ನಮ್ಗೆ ಅಂತ. ಯಾವ ವಿಗ್ರಹ ಶಾಪ ತಟ್ಟಲ್ಲ, ನೀವು ಅವ್ರು ಕೃಷ್ಣ ಪ್ರಸಾದ ಕೊಡಿ, ಅದನ್ನ ತಿನ್ನಿ, ಅದರಲ್ಲಿ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗುತ್ತೆ. ಅದರದ್ದು ನೀವು ಮಾಂಸ ಭಕ್ಷಣ ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಆದರೆ ವೇದದ ಈ ಥರ ಭಾಗಗಳನ್ನ ತಗೊಂಡು ಜನರಿಗೆ ಪಥಭ್ರಷ್ಟ ಮಾಡಿಬಿಟ್ಟು ಈ ಜನ
ಅದರಿಂದ ಏನಾಯ್ತಂದ್ರೆ ತುಂಬಾ ಪ್ರಾಣಿ ಹತ್ಯೆ ಆಗಕ್ಕೆ ಶುರು ಆಯ್ತು, ಬಹಳಷ್ಟು ನೋವು ಕೊಡೋಕೆ ಶುರು ಆಯ್ತು, ಈ ತರ ಎಲ್ಲ ಸಮಸ್ಯೆಗಳು ಬಂತು. ಈಗ ಇಷ್ಟೆಲ್ಲ ಮಾಡ್ತಿದ್ರಿ, ಪ್ರಾಣಿ ಹತ್ಯೆ ಇದ್ದಲ್ಲಿ ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊದಲಿಗೆ ಪ್ರಾಣಿ ಹತ್ಯೆಯನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಬೌದ್ಧ ಏನು ಹೇಳಿದ್ರು, ವೇದವನ್ನು ನಂಬ್ತೀರಾ, ವೇದದಲ್ಲಿ ಪ್ರಾಣಿ ಹತ್ಯೆ ಅಂತ ಹೇಳಿದೆಯಾ, ವೇದದಲ್ಲಿ ಈ ತರ ಹೇಳಿದೆಯಾ, ಹಂಗಿದ್ರೆ ವೇದವನ್ನು ಪ್ರಮಾಣನೇ ನಂಬಲ್ಲ ನಾನು. ವೇದ ಅಪ್ರಮಾಣ ಅಂತ ಅವರು ಹೇಳಿದ್ರು. ವೇದ ಅಪ್ರಮಾಣ ಅಂತ ಹೇಳಿದಕ್ಕೆ ಎರಡು ಅರ್ಥ ಇರ್ಬೋದು. ನೇರವಾದ ಅರ್ಥ ಅಂದ್ರೆ ವೇದ ಪ್ರಮಾಣವಲ್ಲ ಅಂತ. ಇನ್ನೊಂದು ರಹಸ್ಯಮಯ ಅರ್ಥ ಏನಿರ್ಬೋದಂದ್ರೆ, ವೇದದಲ್ಲಿ ನಾನೇ ಪ್ರಮಾಣ. ಎಲ್ಲ ವೇದಗಳನ್ನು ಹುಡುಕಿದ್ರೆ ನನ್ನನ್ನ ಹುಡುಕ್ತೀರಿ ಅಂತ ಬುದ್ಧ ಹೇಳಿದ್ರು. ಅವರು ಭಗವಂತ. ವೇದಗಳನ್ನ ಹುಡುಕಿದ್ರೆ ಬುದ್ಧನನ್ನೇ ಹುಡುಕ್ತಾರೆ, ಭಗವಂತನನ್ನೇ ಹುಡುಕ್ತಾರೆ, ಅದನ್ನ ಹೇಳಿದ್ರು. ಆದ್ರೆ ಈ ಅಸುರಿ ಜನರಿಗೆ ಮೋಹಿತ ಮಾಡಲಿಕ್ಕೆ ಈ ತರ ವೇದನೇ ಪ್ರಮಾಣ ಅಲ್ಲ ಅಂತ ಹೇಳಿದ್ರು. ಅವಾಗ ಏನ್ ಮಾಡಿದ್ರು ಅಂದ್ರೆ, ಈಗ ನೋಡಿ, ವೇದವನ್ನು ಅಧ್ಯಯನ ಮಾಡ್ತಾರೆ ಅಸುರಿ ಜನರಿಗೆ ನಿಕೃಷ್ಟ ಜನ್ಮ ಸಿಗುತ್ತೆ, ಪಾಪ ಜನ್ಮ ಸಿಗುತ್ತೆ, ಮುಂದಿನ ಜನ್ಮ ಪಾಪಕ್ಕೆ ಸಿಗುತ್ತೆ ಖಂಡಿತವಾಗಿ, ಇದರಲ್ಲಿ ಸಂಶಯ ಇಲ್ಲ. ಆದ್ರೆ ಇವಾಗ ಈ ಅಸುರರು ವೇದ ಓದ್ತಾ ಇದ್ದಾರೆ, ವೇದದ ಲಾಭ ಕೂಡ ಸಿಗ್ಬೇಕು, ಮೋಕ್ಷನೂ ಸಿಗ್ಬೇಕು. ಇದೊಂದು ಸಮಸ್ಯೆ ಆಯ್ತಲ್ಲ. ಯಾಕೆ ಅವರಿಗೆ ಈ ಲಾಭ ಕೂಡ ಕೊಡಬೇಕು, ಮತ್ತೆ ಅಸುರರು ಇರೋದ್ರಿಂದ ಅಸುರಿ ಪಾಪ ಕರ್ಮ ಕೂಡ ಕೊಡಬೇಕು. ಅದಕ್ಕೆ ಹೇಗೆ ಮಾಡಬೇಕು ಅಂತ ಭಗವಂತ ತುಂಬಾ ಚತುರತೆಯಿಂದ ಈ ತರ ವೈಭಾಷಿಕ ಲೋಕೈತಿಕ ಸಿದ್ಧಾಂತ ಅಪಸಿದ್ಧಾಂತವನ್ನು ಇಟ್ಟು ಆ ಜನರಿಗೆ ನೇರವಾಗಿ ವೇದದಿಂದ ದೂರ ಕರ್ಕೊಂಡು, ಈ ತರ ವೇದದಿಂದ ದೂರ ಕರ್ಕೊಂಡು ಹೋಗಿ ಅವರಿಗೆ ಆಯ್ತು ಇವಾಗ ನೀವು ಅಸುರಿ ಜನ್ಮದಲ್ಲಿ ಅದೇ ಕೆಲಸವನ್ನು ಮಾಡ್ತಾ ಇರಿ ಅಂತ ಆ ತರ ಮೋಹಿತ ಮಾಡಬೇಕು. ಹೇಗೆ ಮೋಹಿನಿ ರೂಪ ಅಮೃತವನ್ನು ತುಂಬಾ ಸಿಹಿ ಮಾತಾಡಿ ತನ್ನ ಸೌಂದರ್ಯದಿಂದ ಅಸುರಿಗೆ ಕೊಡದೇ ಇರೋದನ್ನು ಮಾಡಿ ದೇವತೆಗಳಿಗೆ ಅಮೃತವನ್ನು ಕೊಡೋದು. ಅದೇ ತರ ಈ ವೇದದ ಅಮೃತಗಳು ಭಕ್ತರಿಗಷ್ಟೇ ಸಿಗ್ಲಿ, ಬೇರೆ ಅಸುರರು ಇದರಿಂದ ವಂಚಿತರಾಗಲಿ ಅನ್ನೋ ಕಾರಣಕ್ಕೆ ಬುದ್ಧ ಏನ್ ಮಾಡಿದ್ರು, ಇದರಿಂದ ಅವರಿಗೆ ದೂರ ತಗೋಬೇಕು. ಅದಕ್ಕೆ ಈ ಬುದ್ಧನ ವಿಚಾರಧಾರೆ ಏನಿದೆ, ಬುದ್ಧನ ಸಿದ್ಧಾಂತ ಏನಿದೆ, ಅದು ಅಸುರಿ ಜನರಿಗೋಸ್ಕರ ಇದೆ, ಅವರಿಗೆ ಮೋಹಿತ ಮಾಡಲಿಕ್ಕಿದೆ, ಹೊರತು ಭಕ್ತರಿಗೋಸ್ಕರ ಅಲ್ಲ. ಅದು ಅವರು ಭಗವಂತ ಇದ್ರೂ ಸಹ ಯಾವಾಗ ಅವರು ವೇದವನ್ನು ತಿರಸ್ಕಾರ ಮಾಡ್ತಾರೆ, ಅವಾಗ ಆ ಭಗವಂತನ ಸಿದ್ಧಾಂತವನ್ನು ನಾವು ಕೂಡ ಒಪ್ಕೊಳ್ಳೋದು. ಅಂದ್ರೆ ವೇದದ ಇಷ್ಟು ಮಹತ್ವ ಇದೆ ಮನುಷ್ಯ ಸಮಾಜದಲ್ಲಿ ಅಂತ. ವೇದ ಶಾಸ್ತ್ರಗಳು ಇಷ್ಟು ಮಹತ್ವಪೂರ್ಣವಾಗಿದ್ದಾವೆ ಮನುಷ್ಯ ಸಮಾಜದಲ್ಲಿ. ಯಾವಾಗ ಭಗವಂತ ನಾನು ವೇದ ನಂಬಲ್ಲ ಅಂತ ಹೇಳಿದ್ರೆ, ಆ ಭಗವಂತನ ಸಿದ್ಧಾಂತವನ್ನು ಕೂಡ ಜನ ಸ್ವೀಕಾರ ಮಾಡಲ್ಲ, ಒಬ್ಬ ವೈಷ್ಣವ ಸ್ವೀಕಾರ ಮಾಡಲ್ಲ. ಅದಕ್ಕೆ ಇಷ್ಟು ಮಹತ್ವಪೂರ್ಣವಾಗಿದೆ ನೋಡಿ. ಆದರೂ ಕೂಡ ಬುದ್ಧ ಹೇಳಿದ್ರಲ್ಲಿ ಒಂದು ಸ್ವಲ್ಪ ಒಳ್ಳೆತನ ಇದೆ. ಏನು ಸ್ವಲ್ಪ ಒಳ್ಳೆತನ ಇದೆ? ಕನಿಷ್ಠವಾಗಿ ಚಾರ್ವಾಕರ ಸ್ಥೂಲ ನಾಸ್ತಿಕತೆ ಇಲ್ಲ. ಚಾರ್ವಾಕರ ವಿಚಾರ ಏನಿದೆ, ಯಾವ ಜೀವೇ ಸುಖ ಜೀವೇ ಋಣಂ ಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಉದರ ಪುನರಾಗಮಂ. ಎಷ್ಟು ದಿನ ಇರ್ತೀರಾ ಸುಖದಿಂದ ಇರಿ, ಸಾಲ ಮಾಡೋದಾದ್ರೂ ಚಿಂತೆ ಇಲ್ಲ, ತುಪ್ಪ ಕೊಡಿರಿ. ಯಾಕಂದ್ರೆ ಒಂದ್ಸರಿ ದೇಹ ಭಸ್ಮ ಆದ್ರೂ ಮುಗೀತು, ಮತ್ತೆ ಬರಲ್ಲ. ಅದಕ್ಕೆ ಎಲ್ಲ ಸಾಲಗಾರ ಕಂಪನಿಗಳು, ಸಾಲ ಕೊಡುವಂತ ಕಂಪನಿಗಳಿಗೆ ಇಂಥ ಜನರಲ್ಲಿ ಟೆನ್ಷನ್. ಯಾಕಂದ್ರೆ ಒಂದ್ಸರ್ತಿ ಇವ್ರು ಹೋಗ್ಬಿಟ್ರೆ ಇವ್ರ ಸಾಲ ಯಾರು ತೀರಿಸ್ತಾರೆ. ಅದಕ್ಕೆ ಚಾರ್ವಾಕರ ವಿಚಾರಧಾರೆ ಆತರ ಇದೆ. ಆದ್ರೆ ಅವರು ಪುನರ್ಜನ್ಮವನ್ನು ನಂಬಲ್ಲ. ಅವರು ಈ ಪ್ರಪಂಚದಲ್ಲಿ ಬರೀ ಸುಖಕ್ಕೋಸ್ಕರ ಇದೆ ಪ್ರಪಂಚ ಬಿಟ್ಟು ಬೇರೆ ಏನಿಲ್ಲ ಅಂತ ಹೇಳ್ತಾರೆ. ಕನಿಷ್ಠ ಬುದ್ಧ ಒಂದು ಹೆಜ್ಜೆ ಅದಕ್ಕಿಂತ ಮುಂದೆ ಇಟ್ಟು, ಏನು ಒಂದು ಹೆಜ್ಜೆ ಮುಂದೆ ಇಟ್ಟು, ಈ ಪ್ರಪಂಚ ಏನಿದೆ ನಮ್ಮ ಭೋಗಕ್ಕೋಸ್ಕರ ಇದೆ ಅನ್ನುವಂಥದ್ದನ್ನ ಅದನ್ನು ನಂಬಲಿಲ್ಲ ಅವರು. ಅದು ಒಳ್ಳೆ ವಿಷಯ. ಅದರಲ್ಲಿ ಏನಂದ್ರೆ ಈ ಪ್ರಪಂಚ ತ್ಯಾಜ್ಯ ಅಂದ್ರೆ ಬಿಡುವಂತ ವಸ್ತು ಅಂತ ಅವರು ಹೇಳಿದ್ರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಅದನ್ನ ಬಹಳ ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ, ಇದೆಲ್ಲ ಶೂನ್ಯವಾಗಿದೆ ಅಂದ್ರೆ ಏನು? ಇವಾಗ ನನ್ನ ಮೈಕ್ ಅಂತ ಇದೆ, ಬುಕ್ ಕಾಣ್ತಾ ಇದೆ, ಈ ಕರ್ಕಾಲ್ ಕಾಣ್ತಾ ಇದೆ, ಇದೆಲ್ಲ ಸುಳ್ಳು, ಇದ್ಯಾವುದು ಸತ್ಯನೇ ಅಲ್ಲ. ಹೇಗೆ ಇದು ಸುಳ್ಳಾಗುತ್ತೆ? ಇದನ್ನೆಲ್ಲ ನಾವು ಅನುಭವ ಮಾಡ್ತಾ ಇದ್ದೀವಿ, ಮುಟ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನೀವೆಲ್ಲ ಈ ವಿಷಯಗಳನ್ನ ಕೇಳ್ತಾ ಇದ್ದೀವಿ, ಇಲ್ಲ ಯಾವುದೂ ಸತ್ಯ ಅಲ್ಲ. ಹೇಗೆ? ಈಗ ಒಂದು ನೀರಿರುತ್ತೆ, ನೀರಿನಲ್ಲಿ ಕಲ್ಲು ಚೆಲ್ಲಿದ್ರೆ ಏನು ಬರ್ತದೆ? ಅಲೆಗಳು ಬರ್ತದೆ. ಕೆಲವೊಂದು ಅಲೆಗಳು ದೊಡ್ಡ ಇರ್ತವೆ, ಕೆಲವೊಂದು ಅಲೆಗಳು ಚಿಕ್ಕ ಇರ್ತವೆ. ಸ್ವಲ್ಪ ಹೊತ್ತು ಓಡಾಡ್ತಾ ಇರ್ತವೆ ಅಲೆಗಳು, ಸ್ವಲ್ಪ ಹೊತ್ತು ಆದ್ಮೇಲೆ ಶಾಂತ ಆಗುತ್ತೆ. ಅದೇ ತರ ಈ
ಈ ಪ್ರಪಂಚವು ಒಂದು ಅಲೆಗಳ ಭ್ರಮೆ ಇದೆ ಅಷ್ಟೇ, ಇದರಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತಾರೆ. ಓಕೆ, ಈ ಅಲೆಗಳ ಭ್ರಮೆ ಇರುವಂತ ಪ್ರಪಂಚ ಏನಿದೆ ಅದರಲ್ಲಿ ಯಾವುದು ವಾಸ್ತವಿಕವಾದದ್ದಲ್ಲ. ಕೊನೆಗೆ ಎಲ್ಲ ಶೂನ್ಯನೇ. ನಾವು ಸುಮ್ಮನೆ ಕಲ್ಪನೆ ಮಾಡ್ತಾ ಇದ್ದೀವಿ, ಇದಿದೆ ಅದಿದೆ. ಕೊನೆಗೆ ಒಂದು ಸತಿ ವಿನಾಶ ಆಗ್ಬಿಟ್ರೆ ಎಲ್ಲ ಶೂನ್ಯವಾಗ್ಬಿಡುತ್ತೆ. ಶೂನ್ಯದಿಂದ ಬಂದು ಶೂನ್ಯಕ್ಕೆ ಹೋಗುತ್ತೆ. ಇದು ಅವರು ಬುದ್ಧನ ತರ್ಕ. ಅದಕ್ಕೆ ಎಲ್ಲ ಶೂನ್ಯ ಇದ್ದಾಗ ನೀವು ಯಾಕೆ ಕಷ್ಟಪಡ್ತೀರಾ ಅಂತ ಪ್ರಶ್ನೆ. ಆವಾಗ ಇದು ಸ್ವಲ್ಪ ಮಟ್ಟಿಗೆ ಇವತ್ತಿನ ವೈಜ್ಞಾನಿಕರು ಇದೇ ಥರದ ವಿಚಾರಧಾರೆಯನ್ನು ಹೇಳ್ತಾರೆ. ಅವರೇನು ಹೇಳ್ತಾರೆ, ಎಲ್ಲ ಶೂನ್ಯವಾಗಿತ್ತು, ಒಂದೇ ಸರ್ತಿ ವಿಸ್ಫೋಟ ಆಗಿ ಪ್ರಪಂಚ ಬರ್ಲಿಕ್ಕೆ ಶುರುವಾಯಿತು. ಇವತ್ತು ಹೇಗಿದೆ ಆ ಥರ ಬರ್ಲಿಕ್ಕೆ ಶುರುವಾಯಿತು. ಬೆಳೀತಾ ಇವತ್ತು ಪ್ರಪಂಚ ಈ ಥರ ಬಂದಿದೆ. ಮುಂದೆ ಭವಿಷ್ಯ ಗೊತ್ತಿಲ್ಲ. ಕೆಲವೊಂದು ವೈಜ್ಞಾನಿಕರು ಏನು ಹೇಳ್ತಾರೆ, ಇದೇ ಥರ ಬೆಳೀತಾ ಹೋಗುತ್ತೆ ನಿತ್ಯವಾಗಿ. ಇನ್ನು ಕೆಲವೊಂದು ಜನ ವೈಜ್ಞಾನಿಕರು ಹೇಳ್ತಾರೆ, ಇಲ್ಲ ಅದೆಲ್ಲ ಮತ್ತೆ ಸೇರ್ಕೊಳ್ಳುತ್ತೆ, ಮತ್ತೆ ಬಂದು ಎಲ್ಲ ಶೂನ್ಯ ಆಗುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇದರಲ್ಲಿ ಮೂಲ ಏನಂದ್ರೆ, ಇದನ್ನ ಸೃಷ್ಟಿ ಮಾಡಲಿಕ್ಕೆ ಯಾವ ಬುದ್ಧಿವಂತ ವ್ಯಕ್ತಿ ಇಲ್ಲ, ಯಾರು ತಲೆ ಉಪಯೋಗಿಸಿ ಇದನ್ನು ತಯಾರಿಸಿಲ್ಲ. ಇದು ಆಕಸ್ಮಿಕವಾಗಿ ಬಂದಿದೆ, ಇದು ಅಸ್ತಿತ್ವನೇ ಇಲ್ಲ. ಒಂದು ದಿನ ಇದು ನಾಶ ಆಗುತ್ತೆ. ಹಂಗಿದ್ರೆ ಅದಕ್ಕೋಸ್ಕರ ಯಾಕೆ ಕಷ್ಟಪಡ್ತೀವಿ ಅಂತ ಈ ತರ ತರ್ಕವನ್ನು ಅವರು ಜನರನ್ನ ಏನ್ ಮಾಡಿದ್ರು, ಆ ಕಡೆ ಎಳೆದ್ರು. ಇವತ್ತು ಕೂಡ ಬಹಳಷ್ಟು ವೈಜ್ಞಾನಿಕರು ಇದನ್ನೇ ಸ್ವೀಕಾರ ಮಾಡ್ತಾರೆ. ಅವ್ರೇನಂತಾರೆ, ಈ ಜಗತ್ತಿನಲ್ಲಿ ಜೀವ ಬಂದಿದೆ. ಜೀವ ಅಂದ್ರೆ ಏನು? ಜಡ ಅಂದ್ರೆ ಕಲ್ಲು, ಮಣ್ಣು, ಕಲ್ಲು, ಮಣ್ಣು, ಈ ಕಾಚು, ಚೇರು ಇವೆಲ್ಲ ಜಡ. ಇದರ ಮೇಲೆ ಕೂತ್ಕೊಂಡಿರೋ ನಾವೆಲ್ಲರೂ ಏನಿದ್ದೀವಿ, ಜೀವ. ಅದಕ್ಕೆ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇದೆ, ನಮಗೆ ಮಾತಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ, ಯಾಕಂದ್ರೆ ನಾವು ಜೀವ ಅಂತ. ಈ ಜಡ ವಸ್ತುಗೆ ಅದನ್ನ ಅರ್ಥ ಆಗ್ತಾ ಇಲ್ಲ, ಈ ಚೇರ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಹೇಳೋದು. ಅವ್ರೇನ್ ಹೇಳ್ತಾರೆ, ಈ ನಾವು ಕೂಡ ಜಡನೇ, ನಾವು ಜೀವ ಅಲ್ಲ. ಬರೀ ಇನ್ನು ಈಗ ಹೇಗೆ ಒಂದು ಮಷೀನ್ ಸ್ಟಾರ್ಟ್ ಮಾಡಿದ್ರೆ ಓಡೋಕೆ ಶುರು ಆಗುತ್ತೆ, ಮಷೀನ್ ಸ್ಟಾರ್ಟ್ ಮಾಡಿದ್ರೆ ತಿರ್ಗೋಕೆ ಶುರು ಆಗುತ್ತೆ, ಕೆಲಸ ಮಾಡೋಕೆ ಶುರು ಮಾಡುತ್ತೆ, ಹೌದಲ್ವಾ? ಆ ಥರ ಒಂದ್ಸತಿ ಆಫ್ ಮಾಡಿಬಿಟ್ರೆ ನಿಂತ್ಬಿಡುತ್ತೆ. ನಾವು ಅದೇ ಥರ ಮಷೀನ್ ಈಗೆಲ್ಲ ಮಷೀನ್ಗಳು ಎಲ್ಲಿಂದ ಶುರು ಆಯಿತು ಅಂದರೆ, ಒಂದು ಯುರೇ ಮಿಲ್ಲರ್ ಅನ್ನುವಂಥ 2 ಸೈಂಟಿಸ್ಟ್ ಬರ್ತದೆ, ವಿಜ್ಞಾನಿಗಳು, ಯುರೇ ಮತ್ತು ಮಿಲ್ಲರ್. ಅವರೇನು ಕಲ್ಪನೆ ಮಾಡಿದ್ರು, ಅದಕ್ಕಿಂತ ಮುಂಚೆನೂ ಈ ವಿಚಾರಧಾರೆ ಇತ್ತು. ಏನಂತೆ, ಈಗ ಮಳೆ ಬರುತ್ತೆ, ಗಾಳಿ ಬರುತ್ತೆ, ಸೂರ್ಯನ ಬೆಳಕು ಬರುತ್ತೆ, ಸೂರ್ಯನ ಕಿರಣಗಳು ಬರ್ತವೆ, ಮಿಂಚು ಬರುತ್ತೆ, ಇದೆಲ್ಲ ಬರ್ತಾ ಇರುತ್ತೆ. ಇದೆಲ್ಲ ಸೇರಿ ಆಕಸ್ಮಿಕವಾಗಿ ಮೊದಲನೇ ಜೀವ ಜಂತು ಯಾಕೆ ರಚನೆ ಆಗಿರ್ಬೋದು? ಆ ಗಾಳಿ, ಮಳೆ, ನೀರು, ಇವೆಲ್ಲ ಮಣ್ಣು, ಇದೆಲ್ಲ ಸೇರಿಸಿ ಆಕಸ್ಮಿಕವಾಗಿ ಮೊದಲೇ ಜೀವ ಜಂತು ಯಾಕೆ ರಚನೆ ಆಗಿರ್ಬೋದು ಅನ್ನೋದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಸಣ್ಣ ಪ್ರಯೋಗ ಮಾಡಿದ್ರು ತಮ್ಮ ಕಾರ್ಯಶಾಲೆಯಲ್ಲಿ. ತಮ್ಮ ಸಣ್ಣ ಪ್ರಯೋಗ ಮಾಡಿ ಅದರಲ್ಲಿ ಏನು ಮಾಡಿದ್ರು, ಮಿಂಚು ಬರೋ ಥರ ಮಾಡಿದ್ರು, ನೀರನ್ನು ಸ್ಪ್ರೇ ಮಾಡಿ ಶುರು ಮಾಡಿದ್ರು, ಆಮೇಲೆ ಲೈಟಿನ ಬೆಳಕನ್ನು ಬಿಟ್ಟರು. ಈ ಥರ ಮಾಡಿ ಪ್ರಯೋಗ ಮಾಡಿ ಒಂದು 10 ದಿನ ಬಿಟ್ಟರೆ ಅದರಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಸ್ವಲ್ಪ ಪ್ರೋಟೀನ್ ಬಂದಿರ್ತಂತೆ, ಪ್ರೋಟೀನ್ ಅಂಶ ತಯಾರಾಗಿತ್ತಂತೆ ಆ ವಾತಾವರಣ. ಅದರಿಂದ ಅವ್ರು ಹೇಳಿದ್ರು, ಸೃಷ್ಟಿ ಆನಂದದಲ್ಲಿ ಇದೇ ಥರ ಒಂದು ಪ್ರೋಟೀನ್ ತಯಾರಾಗಿರ್ಬೋದು. ಕಾಲಕ್ರಮೇಣ ಅದಕ್ಕೆ ಒಂದು ಸ್ವಲ್ಪ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಮೊದಲೇ ಕ್ರಿಮಿ ಯಾಕೆ ಬಂದಿರಬಾರ್ದು? ಅದ್ಭುತ ತರ್ಕ ಅಂತ ಅನ್ಸುತ್ತೆ, ಒಳ್ಳೆ ತರ್ಕ ಇದೆ. ಈಗ ನೀವು ಸುಮ್ಮನೆ ನೀವು ದೇವರ ಸಿದ್ಧಾಂತವನ್ನು ಯಾಕೆ ಹೇಳ್ತಾ ಇದ್ದೀರಾ? ದೇವರಂದ್ರೆ ನಿಮ್ಗೆ ಸಮಸ್ಯೆ ಏನಿದೆ? ದೇವರ ಸಿದ್ಧಾಂತದಲ್ಲಿ ಏನು ಸಮಸ್ಯೆ? ದೇವರ ವಿಚಾರದಲ್ಲಿ ಏನು ಸಮಸ್ಯೆ? ಭಗವಂತ ಸೃಷ್ಟಿಯನ್ನು ಮಾಡಿದ್ದಾನೆ. ಪ್ರಶ್ನೆ ಏನು ಬರುತ್ತೆ, ಭಗವಂತನಿಗೆ ಯಾರು ಸೃಷ್ಟಿ ಮಾಡಿದ್ದಾರೆ? ಅದನ್ನ ನೀವು ಇವಾಗ ವ್ಯಾಖ್ಯಾನ ಮಾಡಬೇಕು. ಒಬ್ಬ ಬೇರೆ ವ್ಯಕ್ತಿ ಸೃಷ್ಟಿ ಮಾಡಿದ್ದಾನೆ, ಅವನಿಗೆ ಯಾರು ಸೃಷ್ಟಿ ಮಾಡಿದ್ದಾನೆ? ಈ ತರ ಅನವಸ್ಥಾನ ದೋಷ ಬರುತ್ತೆ, ಇನ್ಫೈನೈಟ್ ರಿಗ್ರೆಷನ್ ಅಂತ ಇಂಗ್ಲಿಷಲ್ಲಿ. ಎಲ್ಲಾದ್ರೂ ನೀವು ಹೇಗೆ ನಂಬ್ತೀರಾ, ಎಲ್ಲೂ ಮೂಲ ಇದೆ. ಇದೊಂದು ಸಮಸ್ಯೆ ಇದೆ ಭಗವಂತನ ಸಿದ್ಧಾಂತದಲ್ಲಿ. ಸರಿಯಪ್ಪ, ಶಾಸ್ತ್ರವನ್ನು ನಂಬ್ತೀವಿ ಅಂತ, ಶಾಸ್ತ್ರವನ್ನು ಹೇಗೆ ನೀವು ಸಾಕ್ಷಿ ಆಧಾರ ಅಂತ ನಂಬ್ತೀವಿ? ಅದು ಯಾರಾದ್ರೂ ಬರೆದಿರ್ಬೋದಲ್ಲ. ಇವತ್ತು ನಾನು ಒಂದು ಬರೀತೇನೆ, ಒಬ್ಬ ಭಗವಂತ ಇದ್ದ, ರಾಮಪ್ರಮೇಯ ಅಂತ, ಅವನಿಗೆಲ್ಲ ಸೃಷ್ಟಿ ಮಾಡಿದ ಅಂತ. ನೀವೆಲ್ಲರೂ ಅದನ್ನು ಜೋರಾಗಿ ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತೀರಿ. ಇನ್ನೊಂದು 1000 ವರ್ಷ ಆದ್ಮೇಲೆ ಜನ ಅದನ್ನು ನಿಜ ಅಂತ ಅನ್ಬೋದು. ಅದು ಹೇಗೆ ಸಾಧ್ಯ? ಹೇಗೆ ನಂಬಬೇಕು ನೀವು? ಅದಕ್ಕೆ ಭಗವಂತ ಅನ್ನುವಂಥ ವಿಚಾರದಲ್ಲಿ ಇದಿದೆ. ಆದರೆ ವಿಜ್ಞಾನದಲ್ಲಿ ಆ ಥರ ಇಲ್ಲ, ತರ್ಕ ಇದೆ. ತರ್ಕದ ಆಧಾರದ ಮೇಲೆ ಸಿದ್ಧಪಡಿಸ್ತೇವೆ ನಾವು ಭಗವಂತ ಇದ್ದಾನೆ ಅಂತ. ಲಾಜಿಕ್
ಇದೆ ಇದರಲ್ಲಿ. ತರ್ಕದ ಆಧಾರದ ಮೇಲೆ ನಾವು ಸಿದ್ಧಪಡಿಸ್ತೇವೆ ಪ್ರಪಂಚ ಬಂದಿದೆ ಅಂತ. ಹಾಗಿದ್ರೆ ನೀವು ತರ್ಕವನ್ನು ಯಾಕೆ ನಂಬಲ್ಲ? ಅದಕ್ಕೆ ಸುಮಾರು ಜನರು ಏನು ಹೇಳ್ತಾರೆ ಅಂದರೆ, ಇದೆಲ್ಲ ದೇವರು ಗ್ರಂಥ ಇವೆಲ್ಲ ಹೇಳ್ಬೇಡಿ, ಒಂದು ಸ್ವಲ್ಪ ಇವತ್ತು ಸಮಾಜ ಪ್ರಗತಿ ಆಗ್ತಾ ಇದೆ, ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ಆಗ್ತಾ ಇದೆ, ಒಂದು ಸ್ವಲ್ಪ ವೈಜ್ಞಾನಿಕರ ಥರ ಯೋಚನೆ ಮಾಡಿ, ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ. ಎಷ್ಟು ಜನ ನಿಮ್ಗೆ ಹೇಳಿದ್ದಾರೆ ಇನ್ನೂ ತನಕ? ಸುಮಾರು ಜನ ಹೇಳಿದಾರಲ್ಲ. ಸೈಂಟಿಫಿಕ್ ಆಗಿ ಆಗಿ ಒಂದು ಸ್ವಲ್ಪ ಈ ಥರ ನೀವು ಸುಮ್ಮನೆ ಯಾವುದೋ ಕಟ್ಟುಕತೆಗಳನ್ನ ನಂಬಿಡಿ. ಆದರೆ ತಾರ್ಕಿಕವಾಗಿ ಭಗವಂತ ಇದ್ದಾನೆ ಅಂತ ಕೂಡ ಸಿದ್ಧಪಡಿಸ್ಬೋದು, ಆತ್ಮ ಇದೆ ಅಂತ ಕೂಡ ಸಿದ್ಧಪಡಿಸ್ಬೋದು. ಅದೇನು ತರ್ಕಕ್ಕೆ ಗೋಚರ ಇಲ್ಲ ಅಂತಲ್ಲ. ಆದರೆ ಎಲ್ಲಕ್ಕಿಂತ ಈ ಥರ ತರ್ಕವನ್ನು ಇಟ್ಟು ಬುದ್ಧ ಏನು ಮಾಡಿದ್ರು, ಈ ಎಲ್ಲ ಹಸುರು ಏನು ವೇದವನ್ನು ಹಿಡ್ಕೊಂಡ್ಬಿಟ್ಟಿದ್ರಲ್ಲ, ಆ ವೇದವನ್ನು ಹಿಡ್ಕೊಂಡಿರುವಂಥ ಹಸುರನ್ನ ಅಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಕು. ಬೇಡ ಬೇಡ, ವೇದವನ್ನು ಬಿಟ್ಬಿಡಿ, ಪ್ರಮಾಣನೇ ಅಲ್ಲ ಅಂತ ಹೇಳಿ ಅವ್ರಿಗೆ ಅದರಿಂದ ವೇದಗಳ ರಕ್ಷಣೆ ಆಯಿತು. ವೇದಗಳ ರಕ್ಷಣೆ ಆಯಿತು. ಮುಂದೆ ಸಮಸ್ಯೆ ಏನು ಬರುತ್ತೆ ಅದನ್ನು ಆಮೇಲೆ ನೋಡೋಣ ಅಂತ. ಆಮೇಲೆ ಬೇರೆ ಆಚಾರ್ಯರು ಬಂದರು, ಶಂಕರಾಚಾರ್ಯರು, ಅಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅವರೆಲ್ಲ ಅದನ್ನು ಸರಿಪಡಿಸಿದ್ರು. ಆದರೆ ಕನಿಷ್ಠವಾಗಿ ಇವಾಗೇನು ಸಮಸ್ಯೆ, ಅಸುರ ಶಾಸ್ತ್ರವನ್ನು ಹಿಡ್ಕೊಂಡಿದ್ದಾರೆ, ಅವ್ರನ್ನ ಅದರಿಂದ ದೂರ ಮಾಡ್ಕೊಳ್ಳೋದು ಅಂತ. ಆಮೇಲೆ ಇನ್ನೊಂದು, ಬುದ್ಧ ಹೇಳಿದ್ದು ಎಲ್ಲವೂ ಖಂಡನೀಯ ಅಲ್ಲ, ಎಲ್ಲವನ್ನೂ ಖಂಡನೆ ಮಾಡಲಿಲ್ಲ ಮುಂದಿನ ಆಚಾರ್ಯರು. ಇದನ್ನು ಖಂಡನೆ ಮಾಡಿದ್ರು. ಏನಂತೆ, ಪ್ರಮಾಣ, ವೇದ ಪ್ರಮಾಣ ಇಲ್ಲ ಅನ್ನೋದನ್ನು ಖಂಡಿತವಾಗಿ ಖಂಡನೆ ಮಾಡಿದ್ರು. ಆದರೆ ಬುದ್ಧ ಮಾಂಸಭಕ್ಷಣೆಯನ್ನು ನಿಲ್ಲಿಸಿದ್ರು, ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ್ರು. ಯಾವ ಆಚಾರ್ಯರು ಅದನ್ನು ನಿಲ್ಲಿಸಲಿಲ್ಲ. ಅಹಿಂಸೆಯನ್ನು ಪ್ರತಿಪಾದನೆ ಪ್ರತಿಯೊಂದು ಸಂಪ್ರದಾಯದಲ್ಲಿ ಮಾಡಿದರು. ಅದಕ್ಕೆ ಇವತ್ತು ಎಲ್ಲರಿಗೂ ಗೊತ್ತು ಏನಂತೆ, ಪ್ರಾಣಿ ಭಕ್ಷಣೆ ಮಾಡಬಾರ್ದು ಅಂತ. ಅದನ್ನ ಎಲ್ಲ ಆಚಾರ್ಯರು ಹೇಳ್ತಾ ಬಂದಿದ್ದಾರೆ. ಇನ್ನೊಂದೇನೆಂದರೆ ವೈರಾಗ್ಯ, ಸನ್ಯಾಸ ವೈರಾಗ್ಯವನ್ನು ಏನು ಬುದ್ಧ ತಗೊಂಡ್ಬಂದ್ರು ಅದನ್ನು ಮುಂದೆ ಎಲ್ಲರೂ ಮುಂದುವರಿಸಿದ್ರು, ಎಲ್ಲರೂ ಆ ಪರಂಪರೆಯನ್ನು ಮುಂದುವರಿಸಿದ್ರು. ಆ ಸಮಯ ಹೆಂಗಿತ್ತಂದ್ರೆ, ಬುದ್ಧ ವೈರಾಗ್ಯವನ್ನು ಜನರಿಗೆ ಹೇಳೋಕೆ ಶುರು ಮಾಡಿದ. ಈ ವೇದವಾದ ಜನ ಏನಿದ್ರು ಅವರು ಬುದ್ಧನನ್ನು ತಿರಸ್ಕಾರ ಮಾಡಿ ಸನ್ಯಾಸವನ್ನು ಕೂಡ ತಿರಸ್ಕಾರ ಮಾಡಿದ್ರು. ಚಿಚಿ, ಸನ್ಯಾಸ ಅಂದ್ರೆ ವೇದಗಳನ್ನ ಬಿಟ್ಬಿಟ್ಟರು ಜನ. ಅವರು ನಿಜವಾದ ವೇದವನ್ನು ಸ್ವೀಕಾರ ಮಾಡೋರು ಕರ್ಮವನ್ನು ಮಾಡಬೇಕು, ಕರ್ಮವನ್ನು ಮಾಡಿ ಅವರು ಸ್ವರ್ಗಾದಿ ಕಾಮಗಳನ್ನ ಪೂರ್ತಿ ಮಾಡಬೇಕು ಅಂತ. ಇದೇ ಸಮಸ್ಯೆ ಆಗಿತ್ತು ಮಂಡನ ಮಿಶ್ರಾ ಸಮಯದಲ್ಲಿ. ಮಂಡನ ಮಿಶ್ರಾ ಅವರು ಬಹಳ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ರು. ಏನಂತೆ, ಸನ್ಯಾಸಿ ಅಂದ್ರೆ ತುಂಬಾ ಅಶುಭ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಮನೆಗೆ ಯಾವಾಗ ಶಂಕರಾಚಾರ್ಯ ಬಂದ್ರು ಅವಾಗ ಅವ್ರಿಗೆ ಅನ್ನಿಸ್ತು, ತುಂಬಾ ಅಶುಭವಾಗಿದೆ ಸನ್ಯಾಸಿ ಬಂದಿತ್ತು ಅಂತ. ಆವಾಗ ಆ ಥರ ಅವರು ಇದು ಮಾಡಿದ್ರು ಅಂತ ಪರಿಸ್ಥಿತಿ. ಆದರೆ ಮುಂದಿನ ಆಚಾರ್ಯರು ಎಲ್ಲರೂ ಸನ್ಯಾಸವನ್ನು ಇದು ಅಧಿಕೃತವಾಗಿದೆ, ಸನ್ಯಾಸ ಅವಶ್ಯಕವಾಗಿದೆ, ವೈರಾಗ್ಯ ಬೇಕು ಅಂತ ಪ್ರತಿಪಾದನೆ ಮಾಡಿದ್ರು. ಅದನ್ನು ತಿರಸ್ಕಾರ ಮಾಡಲಿಲ್ಲ. ಆದರೆ ವೇದ ಅಪೌರುಷೇಯ ಅನ್ನೋದನ್ನ ಎಲ್ಲರೂ ಪ್ರತಿಪಾದನೆ ಮಾಡಿದ್ರು. ವೇದ ಪುರುಷತ್ವ ಪೌರುಷೇಯ ಅಲ್ಲ ಅಂತ ಹೇಳಿದ್ರು. ಅದನ್ನ ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ ಮಹಾಬಾಹು ಅಂತ ಹೇಳ್ತಾರೆ. ಮಹಾಬಾಹು ಅಂದ್ರೆ ಸಾಮಾನ್ಯ ಲೌಕಿಕ ಭಾಷೆಯಲ್ಲಿ ತುಂಬಾ ಶಕ್ತಿಶಾಲಿ ವ್ಯಕ್ತಿ ಅಂತ. ಅದಕ್ಕೆ ಶಕ್ತಿಗೆ ಇದಕ್ಕೆ ಸಂಬಂಧವಾಗಿದೆಯೇ ಅಂತ ಒಂದು ವಿಚಾರ ಬರುತ್ತೆ. ಯಾಕಂದ್ರೆ ಇಲ್ಲಿ ಪ್ರಭುಪಾದ ತಾತ್ಪರ್ಯದಲ್ಲಿ ಬರೀತಾರೆ, ಅಪ್ಪ ನೀನಾದ್ರೂ ಈ ಲೋಕಾಯತಿಗೆ ಅವತ್ತು ವೈಭಾಷಿಕರ ಸಿದ್ಧಾಂತ ನಂಬಲ್ಲಲ್ಲ, ನೀನು ಆತ್ಮವನ್ನು ನಂಬ್ತೀಯಲ್ಲ ಅಂತ ಹೇಳೋ ಉದ್ದೇಶದಿಂದ ಮಹಾಭಾವ ಅಂತ ಹೇಳಿದ್ರು ಅಂತ ಬರೀತಾರೆ. ಅಂದ್ರೆ ಅರ್ಜುನ ಸಭ್ಯ ಜನಾಂಗದಲ್ಲಿರೋರು, ಈ ತರ ಅಸುರ ಜನರು ಭ್ರಮಿತ ಆಗಿರುವಂತ ಜನರು ಅಲ್ಲ, ಸಭ್ಯ ಜನಾಂಗದಲ್ಲಿ ಬಂದಿರೋರು, ಗುರುಕುಲದಲ್ಲಿ ಹೋಗಿ ಗುರುಗಳ ಹತ್ರ ದ್ರೋಣಾಚಾರ್ಯ ಹತ್ರ ಪಾಠ ಕಲ್ತ್ಕೊಂಡವರು. ಆ ಥರ ಮಹಾಭಾವು ಅಂದ್ರೆ ಅವ್ರು ಯುದ್ಧ ಕಲೆಯನ್ನು ಅಧಿಕೃತ ಗುರುವಿನ ಹತ್ರ ಕಲ್ತ್ಕೊಂಡ್ ಬಂದಿದ್ದಾರೆ. ಆ ಅಧಿಕೃತ ಗುರುವಿನ ಹತ್ರ ಕನಿಷ್ಠವಾಗಿ ಆತ್ಮ ಇದೆ ಅಂತ ಅದನ್ನು ಕಲ್ತ್ಕೊಂಡ್ ಬಂದಿರ್ತಾರೆ ಅರ್ಜುನ. ಈ ತರ ಪೂರ್ತಿ ನಾಸ್ತಿಕ ಅಲ್ಲ ಅಂತ ಆ ಉದ್ದೇಶದಿಂದ ಹೇಳ್ತಾನೆ. ಅಂದ್ರೆ ಕೃಷ್ಣನ ಲೆಕ್ಕದಲ್ಲಿ ಯಾರು ಈ ಆತ್ಮಜ್ಞಾನವನ್ನು ಸ್ವೀಕಾರ ಮಾಡಲ್ಲ ಅವರು ಒಂಥರ ಅನಧಿಕೃತರು, ಅಂದ್ರೆ ಅವ್ರಿಗೆ ಸಮಾಜದಿಂದ ಹೊರಗಡೆ ಇರೋರು. ಇವತ್ತು ಸಾಮಾನ್ಯವಾಗಿ ನೋಡಿ, ಆತ್ಮವನ್ನು ಸ್ವೀಕಾರ ಮಾಡುವಂಥ ಜನ ತುಂಬಾ ಕಡಿಮೆ. ನಾವು ಶರೀರ ಅಲ್ಲ, ನಾವು ಆತ್ಮ ಇದ್ದೀವಿ ಅನ್ನುವಂಥದ್ದನ್ನ ವಿಶ್ವಾಸನೇ ಎಷ್ಟೋ ಜನರಿಗೆ ಆಗಲ್ಲ. ನಾವು ಎಷ್ಟೋ ಬೇರೆ ಬೇರೆ ರೀತಿಯಿಂದ ಅವರಿಗೆ ಸಿದ್ಧಪಡಿಸ್ಬೇಕಾಗುತ್ತೆ, ಆತ್ಮ ಇದೆ, ಆತ್ಮವನ್ನು ನಂಬಬೇಕು ಅಂತ. ಯಾಕಂದ್ರೆ ಇದು ಮೂಲಭೂತ ವಿಷಯನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಜನರಿಗೆ ಸುಮಾರು ಸಮಯ ಆಯಿತು, ಹೌದಲ್ವಾ? ನಾವು ನಮ್ಮ ಅನುಭವದಲ್ಲಿ ನೋಡಿದ್ದೇವೆ. ಆದರೆ ಈ ಥರ ಜನ ಸಂಖ್ಯೆ ಇವತ್ತು ಇಷ್ಟು ಜಾಸ್ತಿ ಆಗಿದೆ. ಯಾಕೆಂದ್ರೆ ಅವ್ರಿಗೆ ಎಲ್ಲರಿಗೂ ಆ ಥರ ವೈಭಾಷಿಕ ಲೋಕಾಯತಿಕ ಶಿಕ್ಷಣ ಸಿಗ್ತಾ ಇದೆ.
ಹೊರತು ಯಾರಿಗೂ ವೇದ ಶಿಕ್ಷಣ ಸಿಗ್ತಾ ಇಲ್ಲ, ವೇದಶಾಸ್ತ್ರದ ಅನುಗುಣವಾಗಿರುವಂಥ ಶಿಕ್ಷಣ ಸಿಗ್ತಾ ಇಲ್ಲ. ಹೋದ ವಾರ ಪ್ರಭುಜಿ ಅವರು ಹೇಳಿದ್ರು, ಕಮಲೇಶ್ ಕೃಷ್ಣ ಪ್ರಭು ಅವರು ಏನಂತೆ, ಷಂಡ ಅಮರ್ಕ ಅವ್ರ ಪಾಠಶಾಲೆಯಲ್ಲಿ ಏನು ನಡೀತಾ ಇತ್ತು, ಅವರಿಗೆ ಇದೇ ಥರ ಲೌಕಿಕ ಶಿಕ್ಷಣ ಸಿಗ್ತಾ ಇತ್ತು ಅಂತ. ಅಂದರೆ ನಾವು ಶರೀರ ಇದ್ದೀವಿ, ಶರೀರದ ಸುಖ ಅಷ್ಟೇ ನೋಡಬೇಕು ಅಂತ. ಆದರೆ ಪ್ರಹ್ಲಾದ್ ಮಹಾರಾಜರು ಸಣ್ಣ ಮಗು ಇದ್ರು ಕೂಡ ನಾರದ ಮುನಿ ಹತ್ರ ಅವರಿಗೆ ಈ ಆತ್ಮಜ್ಞಾನ ಇತ್ತು. ಅದಕ್ಕೆ ಚಿಕ್ಕ ಮಗು ಆದರೂ ಕೂಡ ಅವರು ನಿಜವಾದ ತತ್ವಜ್ಞಾನವನ್ನು ಹೇಳಲಿಕ್ಕೆ ಸಾಧ್ಯವಾಯಿತು. ಯಾಕೆಂದರೆ ಅಧಿಕೃತ ಗುರು ಹತ್ರ ಈ ವೇದ ತತ್ವಜ್ಞಾನವನ್ನು ತಿಳ್ಕೊಂಡಿದ್ರು, ಭಗವತ್ ತತ್ವಜ್ಞಾನವನ್ನು ತಿಳ್ಕೊಂಡಿದ್ರು. ಅದಕ್ಕೆ ವೇದವನ್ನು ಪ್ರಮಾಣ ಅಂತ ಹೇಗೆ ಸಿದ್ಧಪಡಿಸೋದು? ವೇದವನ್ನು ಯಾವುದೋ ಒಂದು ಕಾಲದಲ್ಲಿ ಯಾರೋ ಒಬ್ಬರು ಬರೆದಿಲ್ಲ, ಇದು ಅಪೌರುಷೀಯ ಗ್ರಂಥ ಅಂತ ಹೇಗೆ ಸಿದ್ಧಪಡಿಸೋದು? ಎಲ್ಲಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಂಡು ಸ್ವಲ್ಪ ಧ್ವನಿ ಕೇಳ್ತಾ ಇದೆ, ಮಾತಾಡ್ಬೇಡ ಹೇಳಿ. ವೇದಗಳು ಅಪೌರುಷಿ, ಯಾವ ಪುರುಷರು ರಚನೆ ಮಾಡಿಲ್ಲ. ಯಾಕೆ? ಯಾಕಂದ್ರೆ ಪುರುಷರು ರಚನೆ ಮಾಡಿದರೆ ಅದರಲ್ಲಿ ದೋಷ ಇದೆ. ನಮ್ಮೆಲ್ಲರಲ್ಲಿ 4 ದೋಷಗಳಿವೆ. ಪ್ರಮಾದ ವಿಪ್ರಲಿಪ್ಸ ಕರ್ಣಪಾಠವನ್ನ. ಅಂದರೆ ನಾವೆಲ್ಲರೂ ಭ್ರಮೆಗೊಳಗಾಗ್ತೀವಿ. ಭ್ರಮೆಗೊಳಗಾಗಿ ಯಾವುದು ಸುಳ್ಳು ಅದನ್ನು ಸತ್ಯ ಅಂತ ಅನ್ಕೊಳ್ತೀವಿ. ಆಮೇಲೆ ಪ್ರಮಾದ ಅಂದರೆ ನಮ್ಮ ಇಂದ್ರಿಯಗಳು ಅಪಟುತ್ವವಾಗಿಲ್ಲ, ಇಂದ್ರಿಯಗಳು ಪರಿಪೂರ್ಣವಾಗಿಲ್ಲ. ಆಮೇಲೆ ಅದಾದ್ಮೇಲೆ ಇದರಿಂದ ಏನು ಮಾಡ್ತೀವಿ, ನಾವು ಬಹಳಷ್ಟು ತಪ್ಪುಗಳನ್ನ ಮಾಡ್ತೀವಿ. ತಪ್ಪುಗಳು ಎಲ್ಲರೂ ಮಾಡ್ತಾರೆ, ಹೌದಲ್ವಾ? ಎಲ್ಲರೂ ಒಪ್ಕೊಳ್ತೀರಾ? ನಮ್ಮೆಲ್ಲರ ಕೈಯಿಂದ ತಪ್ಪಾಗುತ್ತೆ. ತಪ್ಪುಗಳು ಮಾಡ್ತಾರೆ. ದೊಡ್ಡ ದೊಡ್ಡ ಮಹಾತ್ಮ ಅಂತ ಅನ್ಸ್ಕೊಂಡಿರುವಂಥ ಜನರು ತಪ್ಪು ಮಾಡಿದ್ರು, ಅದರಿಂದ ಬಹಳಷ್ಟು ಸಮಸ್ಯೆ ಆಯಿತು, ಹೌದಲ್ವಾ? ಇದು ಭಾರತದ ಇತಿಹಾಸದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು. ಅಂತ ಜನರು ತಪ್ಪು ಮಾಡಿದ್ರು, ಅವರಿಗೆ ಸ್ಪಷ್ಟವಾಗಿ ಹೇಳಿದ್ರು ಏನಂತೆ, ಇವತ್ತು ದಿನ ಸರಿ ಇಲ್ಲ, ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದ್ರು. ಹೊರಗಡೆ ಹೋದ್ರು, ಆ ದಿನ ಅವ್ರಿಗೆ ಗುಂಡಿಟ್ಟು ಸಾಯಿಸ್ಬೇಕಾಯ್ತು. ಆ ಥರ ಗೊತ್ತಿದ್ದು ತಪ್ಪು ಮಾಡಿರುವಂಥ ಜನ ಇದ್ದಾರೆ. ಈ ಥರ ತಪ್ಪು ಸುಮಾರು ಜನರ ಕೈಯಲ್ಲಿ ಆಗುತ್ತೆ, ಮತ್ತೆ ಎಲ್ಲರ ಕೈಯಲ್ಲಿ ತಪ್ಪಾಗುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ನಮ್ಮಲ್ಲಿ ತಪ್ಪುಗಳಾಗ್ತಾವಲ್ಲ, ಅದನ್ನು ತಪ್ಪನ್ನು ಏನು ಮಾಡ್ತೀವಿ, ಮುಚ್ಚಿಟ್ಟು ಏನು ಮಾಡ್ತೀವಿ, ಜನರಿಗೆ ಮೋಸ ಮಾಡ್ತೀವಿ. ಅದಕ್ಕೆ ಈ 4 ದೋಷಗಳ ಇರುವಂಥ ಯಾವುದೇ ವ್ಯಕ್ತಿ ಏನೇ ಶಾಸ್ತ್ರ ಬರೆದ್ರು ಅದರಲ್ಲಿ ತಪ್ಪಿದ್ದೇ ಇರುತ್ತೆ. ವೇದಗಳು ಆ ಥರ ಅಲ್ಲ. ವೇದಗಳು ಯಾವ ಪುರುಷ ಯಾವ ವ್ಯಕ್ತಿ ನಿರ್ಮಾಣ ಮಾಡದೇ ಇರೋ ಕಾರಣದಿಂದ ಏನಿದೆ ಅದರಲ್ಲಿ ಈ ದೋಷಗಳು ಇಲ್ಲ, ಈ ತಪ್ಪುಗಳು ಇಲ್ಲ, ಇದರಿಂದ ಮೀರಿದೆ. ಸರಿ, ಈ ಥರ ಗ್ರಂಥಗಳು ಬೇಕೇ ಬೇಕಾಗುತ್ತೆ. ಈ ಅಪೌರುಷ ಪುರುಷರು ಬರೆದಿರುವಂಥ ಗ್ರಂಥಗಳಿಂದ ನಾವು ಒಳ್ಳೆ ಸಮಾಜ ರಚನೆ ಮಾಡಲಿಕ್ಕೆ ಆಗಲ್ವಾ? ಪ್ರಶ್ನೆ ಬರುತ್ತೆ. ಅದಕ್ಕೆ ಏನು ತರ ಪುರುಷರು ತಾನೇ ದೋಷ ಯುಕ್ತರಾಗಿದ್ದಾರೆ, ಅವರು ದೋಷ ಯುಕ್ತ ಆಗಿರುವಂಥ ಜನರು ಗ್ರಂಥ ನಿರ್ಮಾಣ ಮಾಡಿದರೆ ನೈತಿಕತೆ ಹೇಗೆ ಬರೋದು ಸಮಾಜದಲ್ಲಿ? ಮೊರಾಲಿಟಿ, ನೈತಿಕತೆ ಸಮಾಜದಲ್ಲಿ ಹೇಗೆ ಬರೋದು? ಈಗ ಬಹಳಷ್ಟು ಕಂಪನಿಗಳಲ್ಲಿ ಎಥಿಕ್ಸ್ ಅಂತ ಮಾಡ್ತಾರೆ. ಎಥಿಕ್ಸ್ ಅಂತ ರೂಲ್ಸ್, ಕೋಡ್ ಆಫ್ ಎಥಿಕ್ಸ್ ಅಂತ ಬರೀತಾರೆ. ಇವು ನಿಯಮಗಳಿದ್ದಾವೆ ನಮ್ಮ ನೈತಿಕತೆ ಅಂತ, ಹೌದಲ್ವಾ? ಆದರೆ ನೈತಿಕತೆ ನಿಯಮಗಳು ಅದರಿಂದ ನನಗೆ ಲಾಭ ಆಗ್ಬೋದು, ನಿಮಗೆ ಲಾಭ ಆಗುತ್ತೆ ಹೇಳಿ ಗ್ಯಾರಂಟಿ ಇಲ್ಲ. ಕಂಪ್ನಿಗೆ ಲಾಭ ಆಗ್ಬೋದು, ಆ ನೈತಿಕ ನಿಯಮಗಳು ಎಲ್ಲ ಜನರಿಗೆ ಲಾಭ ಆಗುತ್ತೆ ಹೇಳೋ ಗ್ಯಾರಂಟಿ ಇಲ್ಲ. ಸಾಮಾನ್ಯವಾಗಿ ಜನರಿಗೆ ಅದು ನಷ್ಟನೇ ಆಗುತ್ತೆ, ಕಂಪನಿಗೆ ಲಾಭ ಆಗುತ್ತೆ, ಅದರಲ್ಲಿ ಒಳಗೆ ಕೂಡ ರಹಸ್ಯ ಇರುತ್ತೆ. ಆ ಥರ ಮನುಷ್ಯ ಸೃಷ್ಟಿ ಮಾಡಿರುವಂಥ ಯಾವ ನಿಯಮಗಳಿಂದ ನೈತಿಕತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಮಾಜದಲ್ಲಿ ನೈತಿಕತೆ ಇದೆ, ಇದನ್ನು ನೋಡ್ಬೋದು. ಇನ್ನೂ ಕೆಲವೊಂದು ಜನ ವಿಚಾರ ಮಾಡ್ತಾರೆ, ಬೇರೆಯವರಿಗೆ ಮೋಸ ಮಾಡಬಾರ್ದು, ಬೇರೆಯವರಿಗೆ ನೋವು ಕೊಡಬಾರ್ದು, ಈ ಥರ ಯೋಚನೆ ಮಾಡ್ತಾರೆ. ಅದರ ಅರ್ಥ ಸಮಾಜದಲ್ಲಿ ನೈತಿಕತೆ ಇದೆ. ಈ ನೈತಿಕತೆ ಎಲ್ಲಿಂದ ಬರ್ತಾ ಇದೆ? ಅಪೌರುಷೀಯ ಗ್ರಂಥದಿಂದ ಬರ್ತಾ ಇದೆ ಅಂತ. ಅಪೌರುಷೀಯ ಗ್ರಂಥಗಳು ಇಲ್ಲ ಅಂದರೆ ನೈತಿಕತೆ ಸಾಧ್ಯ ಇಲ್ಲ ಅಂತ. ಈ ಅಪೌರುಷೀಯ ಗ್ರಂಥಗಳು ಹೇಗೆ ಬಂದು? ಹಾಗಿದ್ರೆ ಮನುಷ್ಯ ಸಮಾಜದಲ್ಲಿ ನಾವು ಹೇಳ್ತೇವೆ, ವೇದಗಳಲ್ಲಿ ಈ ವೇದಕ್ಕೆ ಋಷಿ ಇದ್ದಾರೆ, ಆ ಋಷಿ ಇದ್ದಾರೆ, ವಿಶ್ವಾಮಿತ್ರ ಋಷಿ ಇದ್ದಾರೆ, ಮತ್ತು ಛಂದಸ್ಸ ಋಷಿ ಇದ್ದಾರೆ, ಈ ಥರ ಬೇರೆ ಬೇರೆ ಋಷಿಗಳಿದ್ದಾರೆ ಈ ವೇದಗಳಿಗೆ ಅಂತ ಈ ಥರ ಪ್ರಶ್ನೆ ಬರ್ತದೆ. ಈ ಋಷಿಗಳು ರಚನೆ ಮಾಡಿಲ್ವಾ ಅಂತ ಹೇಳಿದರೆ ಆ ಥರ ಅಲ್ಲ. ಆ ಋಷಿಗಳಿಗೆ ವೇದಗಳು ಗೋಚರ ಆಗಿದೆ, ಪ್ರಕಟ ಆಗಿದೆ ಮುಂದೆ ಅಂತ. ಅವರ ತಪಸ್ಸಿನ ಮುಖಾಂತರ ಬೇರೆ ಬೇರೆ ಸಮಯದಲ್ಲಿ ಆ ವೇದಗಳು ಅವ್ರ ಮುಂದೆ ಪ್ರಕಟ ಆಗಿದೆ, ಹೊರತು ಅವರು ರಚನೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈಗ ಈ ಥರ ಪ್ರಕಟ ಬಹಳಷ್ಟು ಹೇಳಿದಕ್ಕೆ ರಿವಿಲೇಷನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಪ್ರಕಟ ಆಗುತ್ತೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಜನರಿಗೆ. ಈಗ ನಮಗೆ ಕೆಲವೊಂದು ವಿಷಯಗಳು ಒಂದೊಂದು ಸತ್ಯ ಇದಕ್ಕಿಂತ ಅನಿಸುತ್ತೆ, ಇದು ಯಾಕೋ ಸರಿ ಅನಿಸ್ತಾ ಇಲ್ಲ, ಅಥವಾ ಕೆಲವೊಂದು ನಿಮಿತ್ತಗಳು ಕಾಣ್ತಾರೆ.
ನಿನ್ನೆ ಒಂದು ನಿಮಿತ್ತ ಕಾಣ್ತಾನೆ ನನಗೆ. ಒಂದಿನ ಮೇಲೆ ಅಲ್ಲಿ ತುಳಸಿ ಪಾಟ್ ಹೊಡೆದ್ಬಿಟ್ಟಿತ್ತು, ಒಳಗಡೆ ಬಂದರೆ ಇಲ್ಲಿ ದೇವರ ಮನೆಯಲ್ಲಿ ಇಲ್ಲಿ ಓಡಾಡ್ತಾ ಇತ್ತು. ಏನೋ ಒಂದು ನಿಮಿತ್ತ ಕಾಣಿಸ್ತು, ಏನೋ ಒಂದು ಸಂಕೇತ ಇದರಿಂದ ಏನೋ ಆಗ್ಬೋದು ಅಂತ. ಆ ಥರ ಸೂಚನೆಗಳು ಕೊಡ್ತಾ ಇರ್ತದೆ ಪ್ರಕೃತಿ. ಆ ಥರ ಆಗ್ತಾ ಇದ್ದಾಗ ಆ ನಿಮಿತ್ತಗಳ ಮುಖಾಂತರ ಆ ನಿಮಿತ್ತಗಳು ಹೇಗೆ ಬರ್ತವೆ, ಅದೇ ಥರ ವೇದಗಳು ಕೂಡ ಋಷಿಗಳಿಗೆ ಪ್ರಕಟ ಆಗಿದೆ. ಆ ಪ್ರಕಟ ಆಗಿರುವಂಥ ವೇದಗಳು ಇವತ್ತು ಮನುಷ್ಯ ಸಮಾಜದಲ್ಲಿದೆ. ಅದಕ್ಕೆ ವೇದಗಳು ಪುರುಷ ಯಾರು ರಚನೆ ಮಾಡಿಲ್ಲ. ಅದಕ್ಕೆ ಜನರು ಈ ನ್ಯಾಯಿಕರದ ಪ್ರಶ್ನೆ ಕೇಳ್ತಾರೆ, ಅದೆಲ್ಲ ಹೇಗೆ ಅದೇನು ಸಾಧ್ಯ ಪ್ರಕಟ ಆಗಿದೆ ಅಂತ ನಾನು ನಂಬೇಕಾ? ಅಕ್ಷರಗಳು ಇವೆಲ್ಲ ಅಕ್ಷರಗಳಿದ್ದಾವೆ, ಹೌದಲ್ವಾ? ಅಕ್ಷರಗಳು ನಾವು ರಚನೆ ಮಾಡಿದ್ದೇವೆ. ಈ ನೋಡಿ ಸ್ವಲ್ಪ 1000 ವರ್ಷದ ಹಿಂದೆ ಸೃಷ್ಟಿ ರಚನೆ ಆಗಿದೆ. ಈ ಸ್ವಯಂ ಮನು ಸಮಯದಲ್ಲಿ ಸೃಷ್ಟಿ ರಚನೆ ಆಗಿದೆ. ಆಮೇಲೆ ಮುಂದೆ ಪ್ರಳಯ ಆಗುತ್ತೆ, ಪ್ರಳಯ ಆಗಿ ಎಲ್ಲ ವಿನಾಶ ಆಗುತ್ತೆ, ಮುಂದೆ ಇನ್ನೊಂದು ಸೃಷ್ಟಿ ಆಗುತ್ತೆ. ಆ ಸಮಯದಲ್ಲಿ ಮತ್ತೊಂದು ಅಕ್ಷರಗಳ ರಚನೆ ಆಗುತ್ತೆ. ಈ ಅಕ್ಷರಗಳಲ್ಲಿ ರಚನೆ ಆಗಿದೆ, ಆ ಅಕ್ಷರಗಳು ಸೇರಿಸಿ ಎಲ್ಲ ವೇದ ಮಂತ್ರ ಬಂದಿದೆ. ಅಕ್ಷರಗಳು ಸೇರಿಸಿ ವೇದ ಮಂತ್ರ ಬಂದಿರೋದನ್ನ ನಾವು ಹೇಗೆ ಅಪೌರುಷೇಯ ಅಂತ ಅನ್ಬೋದು? ಇದೊಂದು ತರ್ಕ ಹೇಳ್ತಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ ಆಚಾರ್ಯರು, ಮಧ್ವಾಚಾರ್ಯರು ಇವೆಲ್ಲ ತರ್ಕವನ್ನು ವಿಷ್ಣು ತತ್ವ ವಿಜ್ಞಾನ ಅಂತ ತಿಳ್ಕೊಳ್ತಾರೆ. ಆ ಥರ ಅಲ್ಲ. ಈಗ ನಮ್ಮ ಪ್ರಭುಜಿ ಇದ್ದಾರೆ, ರಾಕೇಶ್ ಪ್ರಭು ಇದ್ದಾರೆ. ಅವರಿಗೆ ಅವರ ಅಮ್ಮ ಚಿಕ್ಕ ವಯಸ್ಸಲ್ಲಿ ನೋಡಿರ್ತಾರೆ, ಅಲ್ಲಿ ಆಟ ಆಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಈಗ ರಾಕೇಶ್ ಪ್ರಭು ಎಲ್ಲೋ ಹೋದ್ರು ಅಂತ ಅನ್ಕೊಳ್ಳಿ, ಮತ್ತೆ ಒಂದು 10 ವರ್ಷ ಬಿಟ್ಟು ಬಂದರು, ದೊಡ್ಡವರಾಗ್ಬಿಟ್ಟಿರ್ತಾರೆ, ಬಹುಶಃ ಮೀಸೆ ಬಂದಿರ್ಬೋದೇನೋ, ಬಹುಶಃ ಎಲ್ಲ ಆಕಾರ ಚೇಂಜ್ ಆಗಿರ್ಬೋದು. ಆದರೂ ಅವ್ರ ಅಮ್ಮ ಅವ್ರಿಗೆ ಅಂತಾರಲ್ಲ, ಓ ನೀನೇ ಇದೆಯಲ್ಲ ಅವನು ಅಂತ ಹೇಳ್ತಾರಲ್ಲ. ಎಷ್ಟು ಸಲ ನಮ್ಮ ಜೀವನದಲ್ಲಿ ಆಗಿದೆ, ಓ ನೀನೇ ಆ ಹುಡುಗ ಇದೆಯಾ, ಎಷ್ಟು ಚಿಕ್ಕವನಿದ್ಯಾ, ಆಟ ಆಡ್ತಾ ಇದೆಯಾ ಅಂತ ನಮಗೆ ಅನ್ಸುತ್ತೆ ಅಲ್ಲ ಯಾರ್ದೋ ವಿಷಯದಲ್ಲಿ. ಆ ಥರ ಇವೇ ಅಕ್ಷರಗಳು ಹಿಂದಿನ ಕಲ್ಪದಲ್ಲಿ ವೇದಗಳನ್ನ ತೋರಿಸ್ತಾ ಇದ್ದಾರೆ. ಆ ಅಕ್ಷರಗಳು ಈ ಕಲ್ಪದಲ್ಲಿ ಅದು ಮನುಷ್ಯ ಮಾಡಿದ್ದಲ್ಲ, ದೇವನಾಗಲಿ ದೇವತೆಗಳ ನಗರದಿಂದ ಬಂದಿರುವಂಥ ಅಕ್ಷರ ಆಯಿತು ಅಂತ. ಅದಕ್ಕೆ ಅದರ ಮುಖಾಂತರ ಅವೇ ಅಕ್ಷರಗಳು ಮತ್ತೆ ವೇದದಲ್ಲಿ ಪ್ರಕಟ ಆಗ್ತಾ ಇದೆ. ಅದಕ್ಕೆ ಬೌದ್ಧರು ಏನಂತಾರೆ, ಸರಿಯಪ್ಪ ನಾನು ಅಕ್ಷರಗಳು ಈಗ ಯಾವ ನಂಬಲ್ಲ, ಇದೆಲ್ಲ ಶೂನ್ಯವಾಗಿದೆ, ಇದೆಲ್ಲ ಶೂನ್ಯ ಅಂತ ಹೇಳ್ತಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ಸರಿ ಕನಿಷ್ಠ 10 ದಿಕ್ಕುಗಳಿಂದ ನಂಬ್ತೀರ. ಒಂದು ದಿಕ್ಕು ಇದೆ, ಈ ಕಡೆ ಒಂದು ಇನ್ನೊಂದು ದಿಕ್ಕಿದೆ. ಆ ದಿಕ್ಕು ಬೌದ್ಧ ವಿಚಾರ ಪ್ರಕಾರ ಕೆಲವೊಂದು ವಸ್ತುಗಳನ್ನ ಇವತ್ತು ಲಿಸ್ಟ್ ಮಾಡಿದ್ರೆ ಗೊತ್ತಾ, ಈ ವಸ್ತುಗಳು ಅಷ್ಟೇ ಕ್ಷಣಿಕವಾಗಿದ್ದು ಅಂತ, ಬೇರೆದ್ರ ಬಗ್ಗೆ ಮಾತಾಡಿಲ್ಲ. ಆ ಲಿಸ್ಟಲ್ಲಿ ದಿಕ್ಕು ಅಂತ ಹಾಕಿಲ್ಲ, ದಿಶಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆ ದಿಕ್ಕುಗಳನ್ನ ಲಿಸ್ಟಲ್ಲಿ ಹಾಕಿಲ್ಲ. ಅದಕ್ಕೆ ಅವರ ಮಧ್ವಾಚಾರ್ಯ ಅದನ್ನು ಹಿಡಿದು ಏನು ಹೇಳ್ತಾರೆ, ಸರಿ ಈ ದಿಕ್ಕುಗಳನ್ನಾದ್ರೂ ನಂಬ್ತೀರಾ, ಯಾಕಂದ್ರೆ ನಿಮ್ಮ ಲಿಸ್ಟಲ್ಲಿ ಇಲ್ಲ, ಇದು ದಿಕ್ಕು ಫಿಕ್ಸ್ ಆಗಿದೆ. ದಿಕ್ಕು ಫಿಕ್ಸ್ ಆಗಿದೆ, ಒಂದು ಕಲ್ಪದಿಂದ ಇನ್ನೊಂದು ಕಲ್ಪ, ಇನ್ನೊಂದು ಕಲ್ಪದಿಂದ ಇನ್ನೊಂದು ಕಲ್ಪ, ಪೂರ್ವ ದಿಕ್ಕು ಅಲ್ಲೇ ಇರುತ್ತೆ, ಪಶ್ಚಿಮ ದಿಕ್ಕು ಅಲ್ಲೇ ಇರುತ್ತೆ. ಹಾಗಿದ್ರೆ ವೇದಗಳನ್ನ ಯಾಕೆ ನಂಬಲ್ಲ? ಏನೋ ಒಂದು ಫಿಕ್ಸ್ ಇದೆಯಲ್ಲ, ಒಂದು ಕಲ್ಪದಿಂದ ಇನ್ನೊಂದು ಕಲ್ಪ ಟ್ರಾನ್ಸ್ಫರ್ ಆಗ್ತದೆ, ವೇದಗಳು ಯಾಕೆ ಟ್ರಾನ್ಸ್ಫರ್ ಆಗಲ್ಲ ಅಂತ ಈ ಥರ ಆರ್ಗ್ಯೂ ಮಾಡ್ತಾರೆ. ಈಗ ಸೈಂಟಿಸ್ಟ್ಗಳಿಗೆ ನೀವು ಹೇಗೆ ಒಪ್ಪಿಸ್ತೀರಿ? ಆ ವೇದ ಅಪೌರುಷೇಯ ಇದೆ, ಆತ್ಮ ಇದೆ, ಶರೀರ ಶಾಶ್ವತ, ಶರೀರ ನಾಶ ಆದರೂ ಆತ್ಮ ಬರುತ್ತೆ ಅಂತ ಸೈಂಟಿಸ್ಟ್ಗಳಿಗೆ ನೀವು ಹೇಗೆ ಒಪ್ಪಿಸ್ತೀರಿ? ನಾವು ಹೇಳ್ತಾರೆ, ಇಲ್ಲ ಯಾವುದು ನಂಬಲ್ಲ, ನಾವು ಇವು ಯಾವ ವಿಷಯಗಳನ್ನ ನಂಬಲ್ಲ, ಇದು ಅಪರಸ್ಪರ, ಇದು ಆಕಸ್ಮಿಕವಾಗಿ. ಅದಕ್ಕೆ ಪ್ರಶ್ನೆ ಏನು ಬರುತ್ತೆ ಅಂದರೆ, ಶರೀರ ಪರಿವರ್ತನೆ ಆಗ್ತಾ 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 ನೀವು ಅದೇ ವ್ಯಕ್ತಿ ಅಂತ ಗುರುತಿಸ್ತೀರಿ, ಅದೇ ವ್ಯಕ್ತಿ ಅಂತ ಗುರುತಿಸ್ತಾ ಇದ್ದೀರಾ, ಏನೋ ಒಂದು ಪರಿವರ್ತನೆ ಆಗ್ತಾ ಇಲ್ಲ. ಮತ್ತೆ ಆತ್ಮ ಶರೀರ ಬಿಟ್ಟು ಹೋದ್ಮೇಲೆ ಆ ಶವ ಅಲ್ಲೇ ಉಳಿದಿರುತ್ತೆ. ಯಾಕೆ ನೀವು ಅದನ್ನು ಶವ ಅಂತ ಹೇಳಿ ಸುಟ್ಟು ಬಿಡ್ತೀರಿ, ಅಥವಾ ಭೂಮಿಯಲ್ಲಿ ಹೋಗಿದ್ ಬಿಡ್ತೀರಿ, ಅಥವಾ ಅದನ್ನ ಪ್ರಾಣಿಗಳಿಗೆ ತಿನ್ಲಿಕ್ಕೆ ಬಿಡ್ತೀರಿ? ಆ ಶವ ನಿಮ್ಮವರೇ ಅಂತ ಹೇಳಿ ಯಾಕೆ ನೀವು ಅದನ್ನು ಒಪ್ಕೊಳ್ಳೋದು? ಅಲ್ಲಿಯೂ ಅದರ ಅವೇ ರಾಸಾಯನಿಕ ಪದಾರ್ಥಗಳು ನಮ್ಮಲ್ಲಿ ಇರುವಂಥದ್ದು, ನಾಳೆ ನಾವು ಶರೀರ ಬಿಟ್ಟ ಮೇಲೆ ಅದರಲ್ಲೂ ಎಲ್ಲ ರಾಸಾಯನಿಕ ಪದಾರ್ಥಗಳು ಇರ್ತವೆ. ಮತ್ತೆ ಅದನ್ನು ನೀವು ಯಾಕೆ ಸ್ವೀಕಾರ ಮಾಡಲ್ಲ? ಅದರಲ್ಲಿ ಏನು ಚೇಂಜ್ ಏನಾಗಿದೆ? ಬನ್ನಿ, ಅದರಲ್ಲಿ ಏನು ಚೇಂಜ್ ಆಗಿದೆ? ಒಂದು ಮೃತ ಶರೀರ ಜೀವಂತ ವ್ಯಕ್ತಿಯಲ್ಲಿ ಏನು ಪರಿವರ್ತನೆ ಆಗಿದೆ? ಏನೋ ಒಂದು ಪರಿವರ್ತನೆ ಆಗಿದೆಯಲ್ಲ, ಯಾವುದೋ ಒಂದು ಚೇತನೆ ಇದೆ, ನನ್ನತ್ವ ಇದೆ. ಓ ಇದು ನನ್ನ ಪುಸ್ತಕ, ನನ್ನ ವಸ್ತು, ಶವ ಯಾವುದೋ ಆ ಥರ ಹೇಳಲ್ಲ ಇದು ನಂದು ಅಂತ. ಏನೋ ಒಂದು ಇದೆ, ಆ ಚೇತನೆ ನಿಮಗೆ ನಂದು ಅಂತ ಗುರುತಿಸ್ತಾ ಇದೆಯಲ್ಲ, ಆ ಚೇತನೆ ಏನಿದೆ ಆ ಚೇತನೆಯನ್ನು ನೀವು ಗುರುತಿಸಿ. ನಿಮ್ಮ ವೈಜ್ಞಾನಿಕ ವಸ್ತುಗಳಿಂದ, ಮೈಕ್ರೋಸ್ಕೋಪ್ ಇಂದ ಆ ಚೇತನೆಯ ಮೂಲ ಏನು ನೀವು ಗುರುತಿಸಿ, ನಿಮ್ಗೆ ಸಿಗಲ್ಲ. ಯಾಕೆ?
ಯಾಕಂದ್ರೆ ಆ ಚೇತನೆ ಈ ಜಡ ತತ್ವದಿಂದ ಮಾಡಿದ್ದಲ್ಲ. ಅದಕ್ಕೆ ಒಂದು ಬೇರೆ ಮೈಕ್ರೋಸ್ಕೋಪ್ ಬೇಕು, ಅದು ನಿಮ್ಮ ಹತ್ರ ಇಲ್ಲ. ಈಗ ಆ ಕ್ರಿಮಿ ಕಾಣುತ್ತೆ, ಹೌದಲ್ವಾ? ಕ್ರಿಮಿ ನನಗೆ ಕಣ್ಣಿಗೆ ಕಾಣಲ್ಲ, ನಾನು ಅದನ್ನು ನಂಬಲ್ಲ. ಇಲ್ಲ, ನೀವು ಇದ್ರಲ್ಲಿ ನೋಡಿ ಕಾಣುತ್ತೆ ಅಂತ ಹೇಳ್ತಾರೆ. ಇದ್ರಲ್ಲಿ ನೋಡಿದ್ರೆ ಅದು ಸತ್ಯನೋ ಸುಳ್ಳು ಹೇಗೆ ಗೊತ್ತಾಗುತ್ತೆ? ಈ ಥರ ಪ್ರಶ್ನೆ ಕೇಳಿದ್ರೆ ವೈಜ್ಞಾನಿಕರು ಸಿಕ್ಕಾಕೋಬೋದಲ್ಲ ಈ ಥರ ಪ್ರಶ್ನೆ. ಹಾಗೆ ಒಂದು ಪದ್ಧತಿ, ಒಂದು ವಸ್ತುವನ್ನು ಬಳಸಿ ನಾವು ನೋಡ್ತೀವಿ ಕ್ರಿಮಿ ಇದೆ ಅಂತ. ಆ ಥರ ಒಂದು ವಸ್ತುವನ್ನು ಬಳಸಿ ಆತ್ಮ ಪರಮಾತ್ಮ ಕೂಡ ನೋಡ್ಬೋದು. ಅದನ್ನು ನೀವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಾ? ಅದಕ್ಕೆ ಆತ್ಮದ ಅಸ್ತಿತ್ವ ಕೂಡ ತರ್ಕದಿಂದ ಸಿದ್ಧ ಮಾಡಬಹುದು. ಇದೇನು ಬಹಳ ಬುದ್ಧಿವಂತಿಕೆ ಅಲ್ಲ ಈ ಸೈಂಟಿಸ್ಟ್ಗಳು ಹೇಳೋದು. ಅದಕ್ಕೂ ಕೂಡ ಬಹಳ ಬುದ್ಧಿವಂತಿಕೆ ತರ್ಕ ಶಾಸ್ತ್ರದಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಈ ವೇದಗಳನ್ನ, ಅಪೌರುಷೇಯ ಗ್ರಂಥಗಳನ್ನ ಅಂತ ಸ್ವೀಕಾರ ಮಾಡ್ತಾರೆ ಎಲ್ಲರೂ. ಇಲ್ಲಿ ಚೇತನೆ ಒಂದು ನಾವು ನೋಡಿದ್ವಿ, ಚೇತನೆ ಏನಾಗ್ತಾ ಇದೆ, ಇದು ಪರಿವರ್ತನೆ ಆಗ್ತಾ ಇಲ್ಲ. ಮತ್ತೆ ಹಂಗಿದ್ರೆ ನಂದು ಹಳೆ ಪ್ರಶ್ನೆ ಏನಿತ್ತು, ನಾನೊಂದು ಪ್ರಶ್ನೆ ಕೇಳಿದ್ದೆ, ಭಗವಂತನನ್ನ ನಂಬೋದ್ರಲ್ಲಿ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ? ಯಾರಿಗಾದ್ರೂ ನೆನಪಿದೆ? ಕಾಣಲ್ಲ, ಅದೊಂದಿದೆ. ಅದನ್ನ ಹೇಗೋ ಸಿದ್ಧಪಡಿಸ್ಕೋದಿರುತ್ತೆ, ಗಾಡಿ ಕಾಣಲ್ಲ, ಆಕಾಶ ಕಾಣಲ್ಲ ಅಂತ. ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ, ಭಗವಂತ ನಾವು ಸಿಕ್ಕಾಕೊಂಡ್ಬಿಡ್ತೇವೆ ಭಗವಂತನನ್ನು ನಂಬಿಟ್ರೆ. ಏನು ಸಮಸ್ಯೆ ಅದು? ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾನು, ಯಾರಿಗಾದ್ರೂ ನೆನಪಿದೆ? ಸರಿ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಯಾರಾದರೂ ಬೇಕು ಅಂತ ನೀವು ಹೇಳ್ತೀರಾ. ನಮ್ಮ ಕಣ್ಣು ಮುಂದೆ ನಾನು ಹುಟ್ಟಿದ್ದೇನೆ, ನಾನು ಹೇಗೆ ಹುಟ್ಟಿದ್ದೆ, ನಮ್ಮ ತಂದೆ ತಾಯಿಯಿಂದ ಹುಟ್ಟಿದ್ದೇನೆ. ನಮ್ಮ ತಂದೆ ತಾಯಿ ಹೇಗೆ ಹುಟ್ಟಿದ್ರು, ಅವ್ರ ತಂದೆ ತಾಯಿಯಿಂದ ಹುಟ್ಟಿದ್ರು. ಇವತ್ತೆಲ್ಲ ಚೆನ್ನಾಗಿ ಚೇರ್ಗಳು ಅರೇಂಜ್ ಆಗಿದೆ, ಮ್ಯಾಟ್ ಅರೇಂಜ್ ಆಗಿದೆ, ಯಾರಾದರೂ ಒಬ್ರು ಮಾಡಿದ್ದಾರೆ ಅಂತ ಅರೇಂಜ್ ಆಗಿದೆ ಅಂತ ನೀವು ತರ್ಕ ಇಡ್ತೀರಿ. ಆಕಸ್ಮಿಕವಾಗಿ ಆಗಲಿಲ್ಲ, ಯಾರಾದರೂ ಮಾಡಿದ್ದಾರೆ. ಇವಾಗ ಚೆನ್ನಾಗಿ ಆಹಾರ ಎಲ್ಲ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಡುಗೆ ಆಗುತ್ತೆ, ಪ್ರಸಾದ ಆಗುತ್ತೆ, ಪ್ರಸಾದ ಚೆನ್ನಾಗಿರುತ್ತೆ ಪ್ರಭುಜಿ ಅಂತ ಹೇಳ್ತಾರೆ. ಯಾರ ತಲೆಯಲ್ಲಿ ಬರಲ್ಲ, ಇದು ತುಂಬ ಆಕಸ್ಮಿಕವಾಗಿ ಒಂದು ಅಡುಗೆ ಮನೆಯಲ್ಲಿ ಹೋಗಿ ನಿಂತಿದ್ದಾರೆ, ಎಲ್ಲ ಪ್ರಸಾದ ರೆಡಿ ಆಗಿದೆ ಅಂತ ಯಾರ ತಲೆಯಲ್ಲಿ ಬರಲ್ಲ. ಚೆನ್ನಾಗಿ ಯಾರೋ ಒಬ್ಬರು ಅಡುಗೆ ಮಾಡಿದ್ದಾರೆ ಅಂತ ತಲೆಯಲ್ಲಿ ಬರುತ್ತೆ, ಹೌದಲ್ವಾ? ಹಾಗಿದ್ರೆ ಈ ನಮ್ಮೆಲ್ಲ ಇಂಥ ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಕ್ಕೆ ಅದು ಹೇಗೆ ಯಾರೋ ಒಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತರ್ಕ ಇಟ್ಟರೆ, ಆ ತರ್ಕದಲ್ಲಿ ಏನು ಸಮಸ್ಯೆ ಇದೆ? ಇಟ್ಕೊಟ್ಟಿದೆ ನಾನು. ಆ ಲಾಜಿಕಲ್ಲಿ ಏನು ಸಮಸ್ಯೆ ಇದೆ? ಈಗ ಅನವಸ್ಥಾನ ದೋಷ ಅಂದ್ರೆ ಈ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತ ನೀವು ತರ್ಕ ಹೇಳ್ತಾ ಇದ್ದೀರಿ. ಅವರನ್ನು ಮಾಡ್ಲಿಕ್ಕೆ ಇನ್ನೊಬ್ರು ಯಾರಾದ್ರೂ ಬೇಕಲ್ಲ, ಇನ್ನು ಅವರನ್ನು ಮಾಡ್ಲಿಕ್ಕೆ ಇನ್ನೊಬ್ರು ಯಾರಾದ್ರೂ ಬೇಕು. ಈಗ ಈ ಸ್ಟಾರ್ಟಿಂಗ್ ಎಲ್ಲಿ? ಎಲ್ಲಾದ್ರೂ ಒಂದು ಸ್ಟಾರ್ಟಿಂಗ್. ಅದಕ್ಕೆ ದೊಡ್ಡ ಪ್ರಾಬ್ಲಮ್ ಇದೆ. ಅದಕ್ಕೆ ಯಾರು ಮಾಡಿಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗಿಬಿಡುತ್ತಲ್ಲ ಕೆಲಸ ಅಂತ. ಆದ್ರೆ ಸಮಸ್ಯೆ ಎಲ್ಲಿದೆ ಅಂದ್ರೆ, ಸಮಸ್ಯೆ ಏನಂದ್ರೆ ನಾವು ನಮ್ಮ ತರ್ಕ ಸೀಮಿತವಾಗಿದೆ. ತರ್ಕ ಪ್ರತಿಷ್ಠಾ ಶ್ರುತಿಯೋ ವಿಭಿನ್ನೋ ನಾಸೋ ಮುನೀರಸ್ಯ ಮತಂನ ಭಿನ್ನಂ ಧರ್ಮಸ್ಯ ತತ್ವಂ ನಿಹಿತಗ್ವಹಾಯ ಮಹಾಜನು ಏನು ಯಥಾಸ ಬರ್ತ ಅಂತ ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ. ಅಂದ್ರೆ ಈ ತರ್ಕ ಏನಿದೆಯಲ್ಲ, ತರ್ಕ ಸೀಮಿತವಾಗಿದೆ ನಮ್ಮ ಮೆದುಳಿನಲ್ಲಿ. ತರ್ಕವನ್ನು ನಾವು ಬಳಸಬೇಕು ಅಷ್ಟೇ ಹೊರತು ಇದೇ ನಿಜವಾದ ಸತ್ಯ ಅಂತ ಅನ್ಕೊಳ್ಬಾರ್ದು. ನಾವು ಬಳಸೋಣಂತೆ. ಅದಕ್ಕೆ ನೀವು ಪ್ರಶ್ನೆ ಈಗ ವೈದ್ಯರಿಗೆ ಹೇಳ್ತಾರೆ, ಓ ನಿಮ್ಮ ತರ್ಕದಿಂದ ಸಿದ್ಧವಾಗಲಿಲ್ಲ ಅಂತ ಇವಾಗ ತರ್ಕವನ್ನು ಬಳಸ್ತೇವೆ, ತರ್ಕ ಬಿಟ್ಟು ನಮಗೆ ಅಂತ ಈ ಥರ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆ ಕೇಳ್ತಾರೆ. ಆ ಥರ ಇಲ್ಲ, ಆ ಥರ ಹೇಳ್ತಾ ಇಲ್ಲ. ನಾವು ಖಂಡಿತವಾಗಿ ತರ್ಕದಿಂದ ಸಿದ್ಧಪಡಿಸ್ತಾ ಇದ್ದೀವಿ. ಆದರೆ ನಿಮ್ಮ ತರ್ಕದಲ್ಲಿ ಏನು ದೋಷ ಇದೆ? ಈ ಪ್ರಪಂಚ ಸೃಷ್ಟಿಯಾಗಿದೆ, ಈ ಪ್ರಪಂಚ ಟೈಮಲ್ಲಿ ಸೃಷ್ಟಿಯಾಗಿದೆ, ಇಷ್ಟು ಟೈಮಲ್ಲಿ ಸೃಷ್ಟಿಯಾಗಿದೆ, ಇಷ್ಟು ಟೈಮಲ್ಲಿ ನಡೀತಾ ಇದೆ, ಇಷ್ಟು ಟೈಮಲ್ಲಿ ಮಳೆ ಬರ್ತಾ ಇದೆ, ಇಷ್ಟು ಟೈಮಲ್ಲಿ ಮಳೆ ಬರ್ತಾ ಇದೆ. ಈ ಪ್ರಪಂಚ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಈ ಟೈಮ್ ಇತ್ತ, ಈ ಮಣ್ಣಿತ್ತ, ಅಥವಾ ಈ ಗಾಳಿ ಆಕಾಶ ಇತ್ತ? ಇರಲಿಲ್ಲ. ಇರಲಿಲ್ಲ ಅಂದಮೇಲೆ ಈ ಜಗತ್ತಿನ ರೂಲ್ಸು, ನಿಯಮಗಳು ಅವರಿಗೆ ನೀವು ಹೇಗೆ ಹಾಕ್ತೀರಿ? ಅವ್ರಿಗೂ ಸೃಷ್ಟಿ ಯಾರಾದರೂ ಮಾಡಿರ್ಬೇಕು ಅಂತ ಈ ಜಗತ್ತಿನ ರೂಲ್ಸ್ನ ಅವ್ರಿಗೆ ಹೇಗೆ ಹಾಕ್ತೀರ? ಅವರು ಈ ನಿಯಮಗಳ ಮೇಲಿದ್ದಾರೆ. ಅದಕ್ಕೆ ನಿಮ್ಮ ಜಗತ್ತಿನ ನಿಯಮಗಳು ಅವರಿಗೆ ಆಗಲ್ಲ. ಹಾಗಿದ್ರೆ ಆ ವ್ಯಕ್ತಿ ಇರ್ಬೋದು, ಇರ್ಲಿಕ್ಕಿಲ್ಲ. ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಏನು ಪ್ರಭುಜಿ ಇಷ್ಟೆಲ್ಲ ಕ್ಲಾಸ್ ಕೊಟ್ಟರೆ ಇವತ್ತು ನಾನು ಭಗವದ್ಗೀತೆಯನ್ನು ಬಿಟ್ಬಿಡ್ತೇನೆ ಅಂತ ಇಲ್ಲ. ಇದನ್ನು ತಿಳ್ಕೋಬೇಕು. ಯಾಕೆ ಹೊರಗಡೆ ಜನ ಇದನ್ನೆಲ್ಲ ತಲೆ ತಿಂತಾರೆ, ಅವರಿಗೆ ಎದುರಿಸ್ಲಿಕ್ಕೆ ನಮ್ಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಇದು ತಿಳ್ಕೋಬೇಕು.
ಅವರು ಭಗವಂತ ಇದ್ದಾನೋ ಇಲ್ಲೋ ಯಾರಿಗೆ ಗೊತ್ತು. ಅದಕ್ಕೆ ವೇದ ಅಪೌರುಷ ಗ್ರಂಥಗಳನ್ನ ನಂಬಬೇಕು. ವೇದಗಳನ್ನ ಒಪ್ಕೊಂಡ್ರೆ ಈ ಸೈಂಟಿಸ್ಟ್ಗಳು ಒಪ್ಕೊಳ್ಳಲ್ವಾ. ಇವಾಗ ಈ ಥರದ್ದು ಹಿಂದಿನ ಕಾಲದಲ್ಲಿ ಈ ಥರದ್ದು ಅವರು ನಮ್ಮ ಇತಿಹಾಸ ಪುಸ್ತಕದಲ್ಲಿ ಬರೀತಾರೆ. 3000 ವರ್ಷದಿಂದ ಈ ಥರದ ಪಾತ್ರೆಗಳನ್ನ ಬಳಸ್ತಾ ಇದ್ರು, 4000 ವರ್ಷಗಳಿಂದ ಈ ಥರದ ಖಡ್ಗಗಳನ್ನ ಬೆಳೆಸ್ತಾ ಇದ್ರು. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವರು ಅಲ್ಲಿ ಗವಿಗಳಲ್ಲಿ ಹೋಗಿ ಕೆತ್ತನೆಯನ್ನು ನೋಡ್ತಾರೆ, ಗುಹೆಗಳಲ್ಲಿ ಕೆತ್ತನೆ ನೋಡ್ತಾರೆ. ಆ ಕೆತ್ತನೆಗಳಲ್ಲಿ ಈ ಥರ ಪಾತ್ರೆ ಬಳಸುವಂತ ಯಾರಾದ್ರೂ ಅಡುಗೆ ಮಾಡೋದನ್ನ ನೋಡ್ತಾರೆ. ಅಥವಾ ಏನಾದರೂ ಈ ವಸ್ತುಗಳನ್ನ ನೋಡಿ ಅದರಲ್ಲಿ ರಾಸಾಯನಿಕ ಪದಾರ್ಥ ಹಾಕಿ 3000 ವರ್ಷದ ಹಳೆಯದು ಅಂತ ಹೇಳಿ ನಂಬ್ತಾರೆ. ಯಾವುದಾದ್ರೂ ಒಂದು ಆಧಾರ ನಂಬ್ತಾರ? ಹಾಗಿದ್ರೆ ಗೋಡೆಗಳಲ್ಲಿ ಬರ್ತಿದ್ದು ಕೆತ್ತನೆಯನ್ನು ನಂಬ್ತೀರಾ, ಶಾಸ್ತ್ರಗಳನ್ನ ಯಾಕೆ ನಂಬಲ್ಲ? ಈ ಶಾಸ್ತ್ರ ಬರ್ತಿರೋ ಶಾಸ್ತ್ರವನ್ನು ಯಾಕೆ ನಂಬಲ್ಲ? ಅದು ಈ ಶಾಸ್ತ್ರ ಈ ಶಾಸ್ತ್ರದಿಂದ ನೈತಿಕತೆ ಬರ್ತಾ ಇದೆ ಸಮಾಜದಲ್ಲಿ, ಧರ್ಮ ನಿರಪೇಕ್ಷತೆ ಬರ್ತಾ ಇದೆ, ಜನ ಸತ್ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಶಾಸ್ತ್ರದಿಂದ ಒಳ್ಳೆಯವರು ಆಗ್ತಾ ಇದ್ದಾರೆ. ಅಂತ ಗ್ರಂಥಗಳನ್ನ ಯಾಕೆ ನಂಬಾರ್ದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವೇದಶಾಸ್ತ್ರಗಳನ್ನ ನಂಬಬೇಕು ಅಂತ. ಅದಕ್ಕೋಸ್ಕರ ಕೃಷ್ಣ ಏನ್ ಹೇಳ್ತಾನೆ, ನೀನು ಮಹಾಬಾಹುವಾಗಿದೆಯಾ, ನೀನು ಸಭ್ಯ ಜನಾಂಗದವನಾಗಿದೆಯಾ, ನೀನು ಶಾಸ್ತ್ರಗಳನ್ನ ನಂಬ್ತೀಯ, ನೀನು ಇದೆಲ್ಲ ಆಶ್ರಯ ತಗೊಳ್ಬಾರ್ದು ಅಂತ ಅರ್ಜುನ್ನಿಗೆ. ಅದಕ್ಕೆ ನಾವು ಸಭ್ಯ ಜನಾಂಗದವರು ಯಾರು ಈ ಸೈಂಟಿಸ್ಟ್ ಕುತರ್ಕಕ್ಕೆ ಆಶ್ರಯ ತಗೊಳ್ಳೋ ಅವಶ್ಯಕತೆ ಇಲ್ಲ. ತರ್ಕದಿಂದ ಭಗವಂತ ಕೂಡ ಸಿದ್ಧಪಡಿಸ್ಬೋದು. ನಮ್ಮ ಹತ್ರ ಬೇಕಾದಷ್ಟು ತರ್ಕ ಇದೆ. ಅದಕ್ಕೆ ಪ್ರಭುಪಾದರು ಭಕ್ತಿ ವೇದಾಂತ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಆ ಸಂಸ್ಥೆಯಲ್ಲಿ ಅವ್ರ ಅಪೇಕ್ಷೆ ಏನಿತ್ತಂದ್ರೆ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಬಂದು ನಮ್ಮ ಹತ್ರ ಓದಿ, ಶಾಸ್ತ್ರಗಳನ್ನ ಓದಿ ಅವರು ವೈಜ್ಞಾನಿಕರಿಗೆ ಸಿದ್ಧಪಡಿಸ್ತೀವಿ. ನಮ್ಮ ಹತ್ರ ಕೂಡ ಸಾಕಷ್ಟು ತರ್ಕ ಇದೆ, ನಾವು ಸಿದ್ಧಪಡಿಸ್ಬೋದು ಅಂತ. ಇದು ಯಾವುದೋ ಮೂಢನಂಬಿಕೆ ಇಲ್ಲ. ಜೀವನ ಮೂಲ ಜೀವ ಅಂತ ಒಂದು ಗ್ರಂಥ ಇದೆ, ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಪ್ರಭುಪಾದರು ಇದನ್ನು ಸಿದ್ಧಪಡಿಸಿದ್ದಾರೆ. ಕೊನೆಗೆ ಒಂದು ಚರ್ಚೆ ಇರುತ್ತೆ. ಶ್ರೀಲಂಕಾದಲ್ಲಿ ಡಾಕ್ಟರ್ ಕುಬೂರ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ರು. ಅವರು ಬರೀ ಎಲ್ಲ ಧಾರ್ಮಿಕ ವ್ಯಕ್ತಿಗಳಿಗೆ ಬಾಧೆ ಕೊಡ್ತಾ ಇದ್ರು. ಏನು ಬಾಧೆ ಕೊಡ್ತಾ ಇದ್ರು ಅಂದ್ರೆ, ಈ ತರ ವೈಜ್ಞಾನಿಕ ತರ್ಕದಿಂದ ಪೇಪರ್ದಲ್ಲಿ ಬರೀತಾ ಇದ್ರು, ಜನರಿಗೆ ಚಾಲೆಂಜ್ ಮಾಡ್ತಾ ಇದ್ರು. ದೊಡ್ಡ ತಲೆನೋವಾಗಿತ್ತಲ್ಲ ಧಾರ್ಮಿಕ ಅನ್ಯಾಯಗಳಿಗೆ. ಈ ಹೇಗಪ್ಪ ಈ ಕುಬೂರ್ ಇಷ್ಟು ತರ್ಕ ಇದೆ ಅಂತ. ಅವಾಗ ನಮ್ಮ ಇಸ್ಮಾನ್ ಸಂಸ್ಥೆಯಲ್ಲಿ ಬಂತು ಹಂಸದೂತ ಸ್ವಾಮಿ ಅಂತ ಬಂತು. ಅವಾಗ ಈ ಕುಬೂರ್ ಅನ್ನೋ ಆರ್ಟಿಕಲ್ ಓದಿದ್ರು. ಆರ್ಟಿಕಲ್ ಓದಿ ಅದನ್ನು ರೆಸ್ಪಾಂಡ್ ಮಾಡಿದ್ರು. ಹೇಗೆ ಭಗವಂತ ಏನಿದ್ದಾನೆ ಕುಬೂರನ ಕಣ್ಣಿನ ಮೀರಿದ್ದಾನೆ, ಅವನ ಕಣ್ಣಿಗೆ ಕಾಣಲ್ಲ ಅಂತ. ಅದಕ್ಕೋಸ್ಕರ ಅದಕ್ಕೆ ಇಲ್ಲ ಅದಕ್ಕೆ ಅವರು ಮತ್ತೆ ರೆಸ್ಪಾಂಡ್ ಮಾಡಿದ್ರು. ಕೊನೆಗೆ ಇಷ್ಟು ದ್ವಂದ್ವ ಆಯ್ತಂದ್ರೆ ಒಂದಿನ ಇವರು ಘೋಷಣೆ ಮಾಡಿಬಿಟ್ರು, ನಾನು ಇವತ್ತು ಕುಬೂರಿಗೆ ನಮ್ಮ ಸಂಸ್ಥೆ ಕರೀತಾ ಇದ್ದೇನೆ, ಈ ಭಾನುವಾರ ದಿನ ಬಂದು ತೋರಿಸ್ತೀನಿ, ಅವ್ರು ಕೇಳಿರುವಂತ ರಾಸಾಯನಿಕ ಪದಾರ್ಥಗಳನ್ನ ಕೊಡ್ತೇನೆ, ಅವ್ರು ಏನ್ ಕೇಳ್ತಾರೆ ಕೊಡ್ತೀನಿ, ಅದನ್ನ ಎಲ್ಲ ಸೇರಿಸಿ ಒಂದು ಇರುವೆ ಆದ್ರೂ ಅವ್ರು ರಚನೆ ಮಾಡಿ ತೋರಿಸ್ತೀನಿ, ನಾನು ಕಟ್ಕೊಂಡೆ ಒಂದು ಇಲಿ ಆದ್ರೂ ರಚನೆ ಮಾಡಿ ತೋರಿಸ್ತೀನಿ, ಒಂದು ಸಣ್ಣ ಅಕ್ಕಿ ಕಾಳಾದ್ರೂ ರಚನೆ ಮಾಡಿ ತೋರಿಸ್ತೀನಿ, ನಾನು ಕೇಳಿದ ರಾಸಾಯನಿಕ ಪದಾರ್ಥವನ್ನು ಕೊಡ್ತೀನಿ, ಮತ್ತೆ ಜನರಿಗೆ ಘೋಷಣೆ ಮಾಡಿ ಎಲ್ಲರೂ ಬಂದು ಈ ಅದ್ಭುತ ದೃಶ್ಯವನ್ನು ನೋಡಿ ಅಂತ. ಎಲ್ಲಾ ಜನರು ಬಂದ್ರು, ಆ ಕುಬೂರ್ ಬರಲಿಲ್ಲ. ಕೀರ್ತನೆ ಆಯಿತು, ಪ್ರವಚನ ಆಯಿತು, ಪ್ರಸಾದ ಆಯಿತು, ಕಾರ್ಯಕ್ರಮ ಮುಗಿದಾಯಿತು. ನಮಗೆ ಪ್ರಚಾರ ಮಾಡೋ ಅವಕಾಶ ಸಿಕ್ತು. ಆದ್ರೆ ಆ ವೈಜ್ಞಾನಿಕರು ಬರಲಿಲ್ಲ. ಅದನ್ನ ಅವರು ಹಿಂದೆ ಸರಿಬಿಟ್ಟು. ಅದಕ್ಕೆ ಈ ತರ ನಾವು ಕೂಡ ಭಗವಂತನ ಶಾಸ್ತ್ರ ಅದನ್ನು ಸಿದ್ಧಪಡಿಸಬಹುದು. ಬಹಳಷ್ಟು ಗ್ರಂಥಗಳಿದೆ. ಜೀವನದ ಮೂಲ ಜೀವ ತುಂಬಾ ಅದ್ಭುತ ಗ್ರಂಥ, ಎಲ್ಲರೂ ತಗೊಳ್ಳಿ, ಅದನ್ನ ಅಧ್ಯಯನ ಮಾಡಿ. ಅದಕ್ಕೆ ಪ್ರಭುಪಾದರು ತುಂಬಾ ಚೆನ್ನಾಗಿ ಇದನ್ನ ಬರೆದಿದ್ದಾರೆ, ಈ ವಿಚಾರವನ್ನು ಖಂಡನೆ ಮಾಡ್ತಾರೆ. ಆದ್ರೆ ಇದಕ್ಕೆ ಕೃಷ್ಣ ಇಲ್ಲಿ ಏನ್ ಹೇಳ್ತಾರೆ, ಕೃಷ್ಣ ಈ ತರ್ಕವನ್ನು ಇಡುವ ಉದ್ದೇಶ ಏನಿತ್ತು? ಉದ್ದೇಶ ಏನಿತ್ತಂದ್ರೆ, ಆಯ್ತಪ್ಪ ನೀನು ಶರೀರ ಸ್ಥಳದ ಮೇಲೆ ಯೋಚನೆ ಮಾಡ್ತೀವಿ, ಆತ್ಮ ಇಲ್ಲ ಅಂತ ಅನ್ಕೊಂಡು, ಹಾಗಿದ್ರೆ ಯಾಕೆ ಶೋಕ, ಯಾಕೆ ಆಸೆಗಳು? ನಾನು ಜೀವನದಲ್ಲಿ ಎಂಜಾಯ್ ಮಾಡಬೇಕು. ಏನು ಎಂಜಾಯ್ ಮಾಡಬೇಕು? ರಾಸಾಯನಿಕಗಳು ತಾನೇ ಎಂಜಾಯ್ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಒಂದು 10 ರಾಸಾಯನಿಕಗಳನ್ನ ಒಂದು ಚೀಲಲ್ಲಿ ಹಾಕಿ, ಆ ರಾಸಾಯನಿಕಗಳಿರುವಂಥ ಚೀಲನ್ನ ಮೂವಿ ಥಿಯೇಟರಲ್ಲಿ ಇಡಿ, ಅಥವಾ ಒಂದು ಬಾರಲ್ಲಿ ಇಡಿ, ಅಥವಾ ದೇವಸ್ಥಾನದಲ್ಲಿ ಇಡಿ. ಏನು ವ್ಯತ್ಯಾಸ ಇದೆ? ಡಿಫ್ರೆನ್ಸ್ ಏನು? ನೀವ್ಯಾಕೆ ಅಲ್ಲೇ ಹೋದ್ರೆ ಒಳ್ಳೇದು ಅಂತ ಯೋಚನೆ ಮಾಡ್ತೀವಿ? ನೀವು ಆತ್ಮವನ್ನು ನಂಬಲ್ಲ, ಭೋಗಿಸೋರು ಸುಖ ಪಡೋರು ಯಾರಿಲ್ಲ ಅಂತೀರ. ರಾಸಾಯನಿಕಗಳಿದಾವೆ ಅಂತಂದ್ರೆ ಆ ರಾಸಾಯನಿಕಗಳು ಅಲ್ಲಿದ್ರೇನು ಇಲ್ಲಿದ್ರೇನು? ಉಪವಾಸ ಏಕಾದಶಿ ಉಪವಾಸ ಮಾಡಿದ್ರೆ ಒಂದು ರಾಸಾಯನಿಕ ಏನು ಸಮಸ್ಯೆ ಇದೆ? ನಿಮ್ಮದೇ ತರ್ಕದ ಅನುಸಾರ. ಅದಕ್ಕೆ ಆ ವೈಜ್ಞಾನಿಕಗಳ ತರ್ಕಗಳ ಪ್ರಕಾರ ಕೂಡ ಅವ್ರ ವಿಚಾರಧಾರೆ ವ್ಯರ್ಥ. ಯಾಕೆ ನೀವು ಪದೇ ಪದೇ ಎಲ್ಲಾ ಕಡೆ ಹೋಗಿ ಸೈಂಟಿಸ್ಟ್ಗಳು ಭಗವಂತ ಇಲ್ಲ 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 ಅಂತ ನೀವು ಪ್ರತಿಪಾದನೆ ಮಾಡ್ತಿದ್ದಾರೆ? ಕೆಲವೊಂದು ಜೀವಿಗಳು ಭಗವಂತ ಇದ್ದಾನೆ ನಂಬಿದ್ರೆ ನಿಮ್ಗೇನು ಪ್ರಾಬ್ಲಮ್? ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ
ಈ ಥರದಲ್ಲಿ ಕೂಡ ವ್ಯರ್ಥವಾಗಿದೆ ಪ್ರಪಂಚದ ಪ್ರತಿ ಆಸಕ್ತಿ ಇಟ್ಕೊಳ್ಳೋದು ಅಂತ ಅರ್ಜುನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಬಹಳ ಅದ್ಭುತ ವಿಚಾರ. ಏನಂದ್ರೆ ಯಾವ ಕಾರಣಕ್ಕೂ ಈ ಜಗತ್ತಿನ ಪ್ರತಿ ಅಂತೂ ಆಸಕ್ತಿಗಳು ಇರಲೇಬಾರ್ದು. ನಾವು ಆತ್ಮವನ್ನು ತಿಳ್ಕೊಂಡು ಆತ್ಮ ಜ್ಞಾನವನ್ನು ಪಡ್ಕೊಳ್ಳದೆ ಶ್ರೇಷ್ಠ. ಯಾಕೆ ಶ್ರೇಷ್ಠ ಹೇಳಿ? ಯಾಕಂದ್ರೆ ಕನಿಷ್ಠವಾಗಿ ನಿಮ್ಮ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ನಾಳೆ ಪುನರ್ಜನ್ಮ ಇತ್ತಂದ್ರೆ, ಈಗ ಆಯ್ತಪ್ಪ ಸೈಂಟಿಸ್ಟ್ಗಳೇ ಸತ್ಯ ಇದ್ದಾರೆ, ನಾವು ದೇವಸ್ಥಾನದಲ್ಲಿ ಒಂದು ದಿನ ಉಪವಾಸ ಮಾಡ್ತೀವಿ, 4 ಬೆಳಿಗ್ಗೆ ಹೇಳ್ತೀವಿ, ಇದೆಲ್ಲ ತಪಸ್ಸೆ ತಗೊಳ್ತೀವಿ, ಕಷ್ಟಪಡ್ತೀವಿ, ಅವರು ಮಜಾ ಮಾಡ್ತಾರೆ, ಅವ್ರದೇ ವಿಚಾರ ಸರಿ ಅಂತ ಅನ್ಕೊಳ್ಳಿ, ಅವರು ಸತ್ತೋಗ್ತಾರೆ, ನಾವು ಸತ್ತೋಗ್ತೇವೆ. ಒಂದು ಏನಾಗುತ್ತೆ, ಆ ರಾಸಾಯನಿಕಗಳು ಓದು, ಈ ರಾಸಾಯನಿಕ ಎರಡು ಸೇಮ್. ಅಪಿತಪ್ಪಿ ಆತ್ಮ ಭಗವಂತ ಇದ್ರೆ ನಮಗೆ ಎಷ್ಟು ಲಾಭ, ಅವ್ರಿಗೆ ಎಷ್ಟು ಲಾಸ್. ರಿಸ್ಕ್ ಯಾಕೆ ತಗೋಬೇಕು? ಅದಕ್ಕೆ ರಿಸ್ಕ್ ತಗೋಬೇಡಿ, ದೇವಸ್ಥಾನಕ್ಕೆ ಬನ್ನಿ, ಹರೇ ಕೃಷ್ಣ ಮಾಡಿ, ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾವ ರೀತಿಯಿಂದ ನೀವು ಈ ನಾಸ್ತಿಕವಾದವನ್ನು ಶ್ರೇಷ್ಠ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆಯಿಂದ ಸೋತು ಹೋಗ್ತದೆ. ಇದನ್ನ ಇಲ್ಲಿ ಕೃಷ್ಣ ಮತ್ತೆ ಪ್ರಭುಪಾದರು ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ರೆ ಓಕೆ. ಇವತ್ತು ಒಂದು ಸ್ವಲ್ಪ ತುಂಬ ಟೆಕ್ನಿಕಲ್ ಆಯ್ತಂದ್ರೆ, ತುಂಬ ತರ್ಕ, ತುಂಬ ತತ್ವ ಅಲ್ವಾಯ್ತು, ಲೀಲೆಗಳಾಗಲಿಲ್ಲ, ವಿಚಾರ ಮಾಡ್ಕೋಬೇಡಿ. ಆದರೆ ನಮ್ಮ ಗಟ್ಟಿ ಪಾಯ ಬೇಕು ಹೊರಗಡೆ ಜಗತ್ತಿಗೆ ಎದುರಿಸ್ಬೇಕಂದ್ರೆ ಇವೆಲ್ಲ ಸಿದ್ಧಾಂತ ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಜನ ನಮಗೆ ಹುಚ್ಚು ಮಾಡಿಬಿಡ್ತಾರೆ. ಚೆನ್ನಾಗಿ ಅನ್ಕೊಳ್ತಾರೆ, ಧಾರ್ಮಿಕ ಜನರಿಗೆ ಇವ್ರಿಗೇನು ಬುದ್ಧಿ ಇಲ್ಲ ಅಂತ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಅದಕ್ಕೆ ಅವ್ರಿಗೆ ಪ್ರಶ್ನೆ ಕೇಳಬೇಕು. ಏನಂದ್ರೆ ಸರಿಯಪ್ಪ, ಇವ್ರ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಗಿದೆ? ರಾಮ ಅಂತ ಇದ್ದ ಅಂತ ಹೇಗೆ ಗೊತ್ತಾಗಿದೆ? ಕೃಷ್ಣ ಅಂತ ಇದ್ದಾನೆ ಅಂತ ಇದ್ದ ಅಂತ ಹೇಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿದೆ ಅಂತ. ಬೇರೆ ಏನು ಸೋರ್ಸ್ ಇಲ್ಲ, ಶಾಸ್ತ್ರನೇ ಓದಿಲ್ಲ ಸೋರ್ಸ್. ಅದೇ ಶಾಸ್ತ್ರದಲ್ಲಿ ಅವ್ರು ಭಗವಂತ ಬರ್ದಿದೆ, ಅದನ್ನ ಯಾಕೆ ನಂಬಲ್ಲ? ಅದಕ್ಕೆ ಅರ್ಧಕುಕ್ಕುಟಿ ನ್ಯಾಯ ಅಂತಾರೆ. ಅರ್ಧಕುಕ್ಕುಟಿ ನ್ಯಾಯ ಅಂದರೆ ಒಬ್ಬ ರೈತನ ಹತ್ರ ಒಂದು ಕೋಳಿ ಇತ್ತು. ಆ ಕೋಳಿ ದಿನ ಒಂದು ಚಿನ್ನದ ಮೊಟ್ಟೆ ಕೊಡ್ತಾ ಇತ್ತು. ಅವನೇನು ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿದ, ಹಿಂದೆಯಿಂದ ಚಿನ್ನದ ಮೊಟ್ಟೆ ಬರ್ತಾ ಇದ್ದೆ, ತುಂಬ ಲಾಭ ಆಗ್ತದೆ, ಅಂದರೆ ಮುಂದೆ ತುಂಬ ಲಾಸ್. ಯಾಕೆ? ದಿನ ಅದನ್ನು ತಿನ್ಲಿಕ್ಕೆ ಹಾಕ್ಬೇಕಲ್ಲ. ಈ ಮುಂದಿನ ಪಾರ್ಟ್ ಕಟ್ ಮಾಡಿಬಿಟ್ರೆ ಬರೀ ಲಾಭ ಅಷ್ಟಾಗುತ್ತೆ, ಲಾಸ್ ಆಗಲ್ಲ ಅಂತ ಅವ್ನು ಕಟ್ ಮಾಡಿಬಿಟ್ಟ. ಏನಾಯಿತು? ಹಿಂದೆ ಮೊಟ್ಟೆ ಬರೋದು ನಿಂತು ಹೋಯ್ತು. ಆ ಥರ ನೀವು ಕೃಷ್ಣ ಇದ್ದ, ರಾಮ ಇದ್ದ ಅನ್ನೋ ಭಾಗಗಳನ್ನ ಶಾಸ್ತ್ರದಿಂದ ತಗೊಳ್ತೀರಿ. ಆ ಕೃಷ್ಣ ರಾಮ ಭಗವಂತ ಇದ್ದಾನೆ ಅನ್ನೋ ಭಾಗವನ್ನು ಶಾಸ್ತ್ರದಿಂದ ತಗೊಳ್ಳಲ್ಲ. ಇದೆ, ನೀವು ಕೃಷ್ಣ ರಾಮ ಇದ್ದ ಅಂತ ನಂಬ್ತಿರೋ ಇಲ್ಲ, ಒಂದೇನಂದ್ರೆ ನಂಬಲೇ ಬೇಡ ಅಂತ ಹೇಳಿ, ಅವಾಗ ಪರವಾಗಿಲ್ಲ. ಹಾಗಿದ್ರೆ ನಿಮಗೆ ಮಾತಾಡೋ ಅಧಿಕಾರ ಇಲ್ಲ. ಕೃಷ್ಣ ಸರಿ ಮಾಡಿದನು, ರಾಮ ಸರಿ ಮಾಡಿದನು ಮಾತಾಡೋ ಅಧಿಕಾರ ಅಂತ ಇಲ್ಲ. ಯಾಕಂದ್ರೆ ನೀವು ನಂಬೋದೇ. ನಂಬಿದ್ರೆ ಅವ್ರು ಭಗವಂತ ಅಂತ ಕೂಡ ನಂಬಿ. ಅದಕ್ಕೆ ಈ ಥರ ನಾವು ಅವ್ರಿಗೆ ತರ್ಕದಿಂದ ಸೋಲಿಸ್ಬೋದು. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಮಾತಾಜಿಗಳಿಗೆ ಏನಾದರೂ ಪ್ರಶ್ನೆ ಇದೆಯಾ? ಸೃಷ್ಟಿ ಹೆಂಗಾಯ್ತು? ತುಂಬ ಒಳ್ಳೆ ಪ್ರಶ್ನೆ ಕೇಳಿ. ಇವತ್ತಿನ ವೈಜ್ಞಾನಿಕರು ಏನು ಹೇಳ್ತಾರೆ ಅಂದರೆ, ಆಕಸ್ಮಿಕವಾಗಿ ವಿಸ್ಫೋಟ ಆಯಿತು, ಎಲ್ಲಾಯಿತು ಗೊತ್ತಿಲ್ಲ, ಯಾಕಂದರೆ ಜಾಗನೇ ಇರಲಿಲ್ಲ, ವಿಸ್ಫೋಟ ಆಗಲಿಕ್ಕೆ ಜಾಗನೇ ಇರಲಿಲ್ಲ, ವಿಸ್ಫೋಟ ಆಗೋ ಟೈಮೂ ಇರಲಿಲ್ಲ, ಅದಕ್ಕೆ ಯಾವ ಟೈಮ್ಗೆ ಆಯ್ತಂತೂ ಹೇಳಲಿಕ್ಕೆ ಬರಲ್ಲ. ಎಲ್ಲಾಯಿತು, ಏನಾಯಿತು, ಹೇಗಾಯಿತು ಗೊತ್ತಿಲ್ಲ. ಏನು ವಿಸ್ಫೋಟ ಆಯಿತು, ಏನೂ ಇರಲಿಲ್ಲ, ಏನೂ ವಿಸ್ಫೋಟ ಆಗಲಿಲ್ಲ, ಎಲ್ಲ ಬಂತು ಅಂತ ಈ ಥರ ವಿಚಾರ ಆಯಿತು. ಇನ್ನೊಂದು ಆದರೆ ನಮ್ಮ ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದೆ. ತುಂಬ ಆಗೋದು ದ್ವಿತೀಯ ಸ್ಕಂದದಲ್ಲಿ ನಾವು ಮಾಡ್ಬೋದು. ಎಲ್ಲಕ್ಕಿಂತ ಸೃಷ್ಟಿ ಆರಂಭದಲ್ಲಿ ನಾರಾಯಣ ಒಬ್ಬರೇ ಇತ್ತು, ಭಗವಂತ ಒಬ್ಬರೇ ಇತ್ತು. ಆ ಭಗವಂತ ಮೊದಲು ಏನು ಮಾಡ್ತಾರೆ ಅಂದರೆ, ಅವರು 3 ಗುಣಗಳ ಸೃಷ್ಟಿ ಮಾಡ್ತಾರೆ. ಸತ್ವಗುಣ, ರಜೋಗುಣ, ತಮಗುಣ, ಈ 3 ಗುಣಗಳ ಸೃಷ್ಟಿ ಮಾಡ್ತಾರೆ. ಈ 3 ಗುಣಗಳಿಂದ ಏನಾಗುತ್ತೆ ಅಂದರೆ, ಅದರಿಂದ ಅವರು ಒಂದು ಮಹತ್ತತ್ವ ಅಂತ ಸೃಷ್ಟಿ ಮಾಡ್ತಾರೆ. ಮಹತ್ತತ್ವ ಅಂದರೆ ಏನು? ಅದು ಒಂಥರ ಶಾಂತವಾಗಿರುವಂಥದ್ದು ಏನು. ಅದರಲ್ಲಿ ಹೇಗೆ ನೀರಲ್ಲಿ ಕಲ್ಲು ಚೆಲ್ಲಿದ್ರೆ ಅಲೆಗಳು ಬರ್ತಾವಲ್ಲ, ಆ ಥರ ಮಹತ್ತತ್ವದಲ್ಲಿ ಆ ಶಾಂತತೆಯನ್ನು ಭಂಗ ಮಾಡಿ ಭಗವಂತ ಆವಾಗ ಒಂದೊಂದು ವಸ್ತುಗಳನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿ. ಎಲ್ಲಕ್ಕಿಂತ ಮುಂಚೆ ಆಕಾಶ ಸೃಷ್ಟಿ ಆಯಿತು. ಆಕಾಶ ಒಂದು ಸ್ವಲ್ಪ ಗಟ್ಟಿಯಾಗಿ ವಾಯು ಆಯಿತು. ವಾಯು ಒಂದು ಸ್ವಲ್ಪ ಗಟ್ಟಿಯಾಗಿ ಅಗ್ನಿ ಆಯಿತು. ಅಗ್ನಿ ಸ್ವಲ್ಪ ಗಟ್ಟಿಯಾಗಿ ನೀರಾಯಿತು. ನೀರು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಭೂಮಿ ಆಯಿತು. ಅಂದರೆ ಮಣ್ಣು, ಕಲ್ಲು ಈ ಥರ ಸೃಷ್ಟಿ ಆಯಿತು.
ಈ ತರ ಆಗ್ತಾ ಆಗ್ತಾ ಒಂದೊಂದು ವಸ್ತುಗಳನ್ನ ಭಗವಂತ ತನ್ನ ನೇತೃತ್ವದಲ್ಲಿ ಸೃಷ್ಟಿ ಮಾಡಿದ. ಈ ತರ 14 ಲೋಕಗಳನ್ನ ಸೃಷ್ಟಿ ಮಾಡಿ ಆಮೇಲೆ ಬ್ರಹ್ಮನನ್ನು ಸೃಷ್ಟಿ ಮಾಡಿ, ಆ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ಮೇಲೆ ಮುಂದೆ ಭಗವಂತನ ಕೆಲಸ ಮುಗೀತು ಅಂದ್ರೆ ಏನು, ಅವ್ರ ನೇತೃತ್ವದಲ್ಲಿ ಎಲ್ಲ ಆಗ್ತಾ ಇದೆ. ಆದ್ರೆ ಮುಂದೆ ಪ್ರಜಾ ಸೃಷ್ಟಿ ಎಲ್ಲ ಬ್ರಹ್ಮ ಮಾಡಿದ್ರು. ತಮ್ಮ ಮಕ್ಕಳನ್ನು ಓಡಿಸಿ, ಅವ್ರ ಮಕ್ಕಳನ್ನು ಓಡಿಸಿ, ಈ ತರ ಪ್ರಜಾ ಸೃಷ್ಟಿ ಎಲ್ಲ ಬ್ರಹ್ಮ ಮಾಡಿದ್ರು. ಈ ತರ ಕ್ರಮೇಣ ಒಂದಾದ್ಮೇಲೆ ಒಂದು ಕ್ರಮಶಃ ತುಂಬಾ ವಿಸ್ತಾರವಾಗಿ ಭಾಗವತ್ ಪುರಾಣದಲ್ಲಿ ಮತ್ತೆ ಬೇರೆ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಹೇಗೆ ಸೃಷ್ಟಿಯಾಗಿದೆ ಅಂತ. ತುಂಬಾ ಅದ್ಭುತವಾಗಿದೆ. ಪ್ರಭು ಭಗವಂತ ಇದ್ದಾನೆ ಅಂತ ನಾವು ಎಲ್ಲ ಕಡೆನೂ ನೋಡ್ಬೋದು. ಹೆಂಗಂದ್ರೆ ಈಗ ತುಮಕೂರಲ್ಲಿ ಕೈದಾಳ ಅಂತ ಒಂದು ಸ್ಥಾನ ಇದೆ, ಅಲ್ಲಿ ಜಗನ್ನಾಚಾರ್ಯ ಅವರು ತಮ್ಮ ಕೈ ಇರಲಿಲ್ಲ, ಆದರೆ ಭಗವಂತ ಅವ್ರಿಗೆ ಅಕಸ್ಮಾತ್ ಕೈ ಕೊಟ್ಟರು. ಯಾಕಂದ್ರೆ ಅವ್ರ ಸೇವೆಯನ್ನು ನೋಡಿ ಕೈ ಕೊಟ್ಟರು. ಇದೇ ಥರ ಭಗವಂತ ಹಲವಾರು ಕಡೆ ಲೀಲೆ ಮಾಡಿದ್ದಾರೆ. ಸೊ ಅದರಲ್ಲಿ ನಾವು ಭಗವಂತನ 100% ನೋಡ್ಬೋದು. ಇದು ಪ್ರೂಫ್ ಇದೆ. ಹೌದು, ಖಂಡಿತವಾಗಿ ಬಹಳಷ್ಟು ಭಗವಂತನ ಲೀಲೆಗಳಾಗಿದ್ದಾವೆ. ಭಗವಂತ ಸಾಕ್ಷಾತ್ ನಮ್ಮ ಕಣ್ಮುಂದೆ ಇಲ್ಲಿದ್ರೂ ಕೂಡ ಎಷ್ಟೋ ಜನರಿಗೆ ಬಹಳಷ್ಟು ಅದ್ಭುತ ಲೀಲೆಗಳನ್ನ ಮಾಡಿದ್ದಾರೆ. ಯಾರಿಗೋ ಕಣ್ಣು ಕೊಟ್ಟಿದ್ದಾರೆ, ಒಬ್ಬ ಕೈ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ಬಹಳಷ್ಟು ಲೀಲೆಗಳು ಭಗವಂತನ ಕಾಣಬಹುದು ನಾವು ಭಾರತದ ಇತಿಹಾಸದಲ್ಲಿ. ಯಾರು ಸುಪ್ರೀತಿ ಜನ ಇರ್ತಾರೆ ಅವರಿಗೆ ಇದ್ರ ಮೇಲೆ ನಂಬಿಕೆ ಇರುತ್ತೆ. ಭಗವಂತನ ಆಶೀರ್ವಾದ ಇರುವಂಥ ಜನರಿಗೆ ಖಂಡಿತವಾಗಿ ಇದ್ರ ಮೇಲೆ ನಂಬಿಕೆ ಇದ್ದು ಅವರು ಇದನ್ನ ಸ್ವೀಕಾರ ಮಾಡ್ತಾರೆ. ಮತ್ತೆ ನಿಮಗೆ ಆದ ನಂಬಿಕೆ ಇಲ್ಲ, ಶಾಸ್ತ್ರ ನಂಬಿಕೆ ಇಲ್ಲ, ನೀರು ಕುಡಿತೀರಾ, ನೀರಲ್ಲಿ ರುಚಿ ಹೇಗೆ ಬರ್ತಾ ಇದೆ, ಭಗವಂತನಿಂದ ಬರ್ತಾ ಇದೆ. ಆಮೇಲೆ ಈ ಗೋಡೆಗಳು ಗಟ್ಟಿಯಾಗಿ ನಿಂತಿದ್ದಾವೆ, ಹೇಗೆ ನಿಂತಿದ್ದಾವೆ, ಇದರಲ್ಲಿ ಬಲ ಯಾರಾದರೂ ಹಾಕ್ಬೇಕಲ್ಲ, ಭಗವಂತ ಹಾಕಿಲ್ಲ. ಕನಿಷ್ಠ ಈ ರೀತಿಯಿಂದ ಭಗವಂತ ನೋಡ್ಬೋದು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಶ್ರೀ ಪ್ರಭುಪಾದ ಕಿ ಜಯ, ಗೌತಮಾನಂದ. Oh.